ನಮಸ್ಕಾರ, ಇದು ನಮ್ಮ ಸೋಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಪೌರ ನೌಕರರ ಮೇಲಿನ ಹಲ್ಲೆಗೆ ಖಂಡನೆ, ಪೌರ ನೌಕರರ ಸಂರಕ್ಷಣಾ ಕಾಯ್ದೆ ಜಾರಿಗೆ ಒತ್ತಾಯ, ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಜಿಲ್ಲಾಧಿಕಾರಿಗೆ ಮನವಿ. ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಹಿನ್ನೆಲೆ ಮಂಡ್ಯದಲ್ಲಿ ಜಾಗೃತಿ ಜಾಥಾ ಆಯೋಜನೆ, ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಗಣ್ಯರ ಕಳಕಳಿ. ಚುಂಚನಗಿರಿಯಲ್ಲಿ ಸುಭಾಷ್ ಪಾಳೇಕರ್ ಅವರ 3 ದಿನಗಳ ಕೃಷಿ ಕಾರ್ಯಾಗಾರ ಆರಂಭ, ಕೃಷಿಯಲ್ಲಿ ಬದಲಾವಣೆ ತರಲು ಸಲಹೆ, ಹಸಿರೆಲೆ ಗೊಬ್ಬರಕ್ಕೆ ಹೆಚ್ಚಿನ ಅನುದಾನ ನೀಡಲಾಗಿದೆ ಎಂದ ಚಲುವರಾಯಸ್ವಾಮಿ. ಮನೆ ಕಳ್ಳತನ ಮಾಡುತ್ತಿದ್ದ ಖತರ್ನಾಕ್ ಕಳ್ಳನ ಬಂಧನ, ಆರೋಪಿಯಿಂದ 40 ಲಕ್ಷ ಮೌಲ್ಯದ ಮಾಲು ವಶ, ಪೊಲೀಸರ ಕಾರ್ಯಕ್ಕೆ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡೆ ಪ್ರಶಂಸೆ. ಚಂದ್ರವನ ಆಶ್ರಮದಲ್ಲಿ ಯೋಗೋತ್ಸವ ಕಾರ್ಯಕ್ರಮ ಯಶಸ್ವಿ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಆಯೋಜನೆ, ಡಾಕ್ಟರ್ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಸಾನ್ನಿಧ್ಯ. ಮೈಸೂರು ಪ್ರೌಢಶಾಲೆ ಗುತ್ತಿಗೆ ನೀಡುವ ಕ್ರಮಕ್ಕೆ ತೀವ್ರ ವಿರೋಧ, ವಿದ್ಯಾರ್ಥಿ ಸಂಘದ ಸಹಯೋಗದಲ್ಲಿ ನಡೆಸಲು ಸಲಹೆ, ಐತಿಹಾಸಿಕ ಶಾಲೆಯನ್ನ ಖಾಸಗಿಗೆ ನೀಡುವುದು ಬೇಡ ಅಂತ ಮನವಿ. ಪೌರ ನೌಕರರ ಮೇಲಿನ ಹಲ್ಲೆಯನ್ನು ತಡೆಗಟ್ಟಬೇಕು ಹಾಗೂ ಪೌರ ನೌಕರರ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೊಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ನಗರಸಭೆ, ನಗರ ಪಾಲಿಕೆ, ಪೌರಸಭೆ ಹಾಗೂ ಹೊರಗುತ್ತಿಗೆ ನೌಕರರ ಸಂಘದ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಲಾಯಿತು. ಪೌರ ಕಾರ್ಮಿಕರು ಈಗೇನೇನು ಹೇಳಿದೆ, ನಗರಸಭೆ, ಮಹಾನಗರ ಪಾಲಿಕೆ, ಪುರಸಭೆಗೆ ಎಲ್ಲ ಕಡೆ ಅವರು ಕೆಲಸ ಮಾಡ್ತಿರುವಂಥದ್ದು, ಅವರನ್ನು ಸಮಾಜದ ಮುಖ್ಯವಾಹಿನಿಯಲ್ಲಿ ನೋಡಬೇಕು ಅನ್ನುವಂಥದ್ದು ಸಮಾಜದ ಕಳಕಳಿ. ಕೊರೋನಾ ಸಂದರ್ಭದಲ್ಲಿ ಮಾತ್ರ ಅವರನ್ನು ಕರೆದು ಸನ್ಮಾನ ಮಾಡ್ತೀವಿ, ಏನೋ ಮಾಡ್ತೀವಿ, ಆದರೆ ಅತ್ಯಂತ ನಿಕೃಷ್ಟವಾದ ಕೆಲಸವನ್ನು ಮಾಡ್ತಕ್ಕಂಥವರು ಪೌರ ನೌಕರರು. ಅವರ ಮೇಲೆ ಅತ್ಯಂತ ಗೌರವ, ಬರೀ ಕಾಳಜಿ ಇದ್ದರೆ ಸಾರದು, ಗೌರವ ಮತ್ತು ಅಷ್ಟೇ ಅಭಿಮಾನವನ್ನು ನಾವು ಇಟ್ಕೊಳ್ಬೇಕಾಗ್ತದೆ. ಆದರೆ ಪೌರ ನೌಕರರ ಮೇಲೆ ನಡೀತಕ್ಕಂಥ ಅಲ್ಲೇ ಅದು ನಿಜಕ್ಕೂ ಕೂಡ ಶೋಚನೀಯ. ಈ ಉದಾಹರಣೆಗೆ ಅವರ ಟ್ರೀಟ್ ಮಾಡೋ ರೀತಿ ನೋಡಿದ್ರೆ ನೀವು, ಉದಾಹರಣೆಗೆ ನಗರಸಭೆಗೆ ಹೋಗಿ ಒಬ್ಬ ಪೌರ ನೌಕರನ ಹೆಂಗೆ ಕರೀತಾನೆ ಒಬ್ಬ ಕೌನ್ಸಿಲರ್ ಅಂತ ನೀವು ಗಮನಿಸಿ, ನೀವು ಅವ್ರ ಭಾಷೆ ಯಾವ ರೀತಿ ಬಳಸ್ತಾರೆ ಅಂತ. ಸೊ ಕೆಲವು ಸಂದರ್ಭದಲ್ಲಿ ಚರಂಡಿ ಕ್ಲೀನ್ ಮಾಡೋದು ಲೇಟ್ ಆದರೆ ಅಥವಾ ವೆಹಿಕಲ್ ಬರೋದು ಲೇಟ್ ಆದರೆ ಬಾರಿಸೇ ಬಿಡ್ತಾರೆ ಕೆಲವರು. ಇವೆಲ್ಲ ನಡೆದಿದೆ. ಅದನ್ನ ಇಟ್ಕೊಂಡೇ ಬಹುಶಃ ಎಂ ಬಿ ನಾಗಣ್ಣಗೌಡ ನೇತೃತ್ವದಲ್ಲಿ ಕಲಾಮಂದಿರದಲ್ಲಿ ಜಿಲ್ಲಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಅಲ್ಲಿಗೂ ಭೇಟಿ ಮಾಡಿ ಒಂದು ಸುದೀರ್ಘವಾಗಿ 8 ಬೇಡಿಕೆಗಳನ್ನ ಸಲ್ಲಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಇದ್ದಂತಹ ನಗರಸಭೆ ಆಯುಕ್ತರಾದಂಥ ಪಂಪಶ್ರೀ ಅವರನ್ನು ಕರೆದು ಜಿಲ್ಲಾಧಿಕಾರಿಗಳು ಏನು ಅವ್ರ ಬೇಡಿಕೆಗಳಿದೆ ಅದರ ಬಗ್ಗೆ ಗಮನ ಹರಿಸಿ ಅಂತೇಳಿ ಮನವಿಯ ಬಗ್ಗೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಪೌರ ನೌಕರರ ಮೇಲಿನ ಹಲ್ಲೆ ತಡೆಗಟ್ಟಬೇಕು ಮತ್ತು ಪೌರ ನೌಕರರ ಸಂರಕ್ಷಣಾ ಕಾಯ್ದೆ ಜಾರಿಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ನಗರ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ಪೌರ ಕಾರ್ಮಿಕರ ಸಂಘ ಹಾಗೂ ಕರ್ನಾಟಕ ರಾಜ್ಯ ನಗರ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ಹೊರಗುತ್ತಿಗೆ ನೌಕರರ ಸಂಘದ ವತಿಯಿಂದ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಮಂಡ್ಯದ ಕಲಾಮಂದಿರದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿದ ಪದಾಧಿಕಾರಿಗಳು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ಸಾರ್ವಜನಿಕ ಸ್ಥಳದಲ್ಲಿ ನಿಯಮಬಾಹಿರವಾಗಿ ಅಳವಡಿಸಿದ ಫ್ಲೆಕ್ಸ್ ತೆರವುಗೊಳಿಸಿದ ಹಾವೇರಿ ನಗರಸಭೆಯ ಪೌರ ಕಾರ್ಮಿಕರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ ಘಟನೆಯನ್ನು ಖಂಡಿಸುವುದಾಗಿ ಹೇಳಿದರು. ಈ ಪ್ರಕರಣದಲ್ಲಿ ಭಾಗಿಯಾದ ದುಷ್ಕರ್ಮಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಅನ್ವಯಿಸಬೇಕು. ಇದಲ್ಲದೆ ರಾಜ್ಯದ ಉದ್ದಗಲಕ್ಕೂ ಪೌರ ನೌಕರರ ಮೇಲೆ ದಿನನಿತ್ಯ ಹಲ್ಲೆ ನಡೆಯುತ್ತಿದ್ದು ನೌಕರರಿಗೆ ಯಾವುದೇ ರಕ್ಷಣೆ ಇಲ್ಲವಾಗಿದೆ. ಯಾವುದೇ ನಗರದ ಸ್ವಚ್ಛತೆ, ಬೀದಿ ದೀಪದ ಅವ್ಯವಸ್ಥೆ, ನಿವೇಶನಗಳ ಅಳತೆ, ಪ್ಲಾಸ್ಟಿಕ್ ವಶ, ಅಕ್ರಮ ಕಟ್ಟಡ, ಅಕ್ರಮ ಫ್ಲೆಕ್ಸ್ ತೆರವು ಎಲ್ಲ ಪ್ರಕ್ರಿಯೆಗಳಲ್ಲಿ ಪೌರ ನೌಕರರನ್ನು ಮುಂಚೂಣಿಯಲ್ಲಿ ತೊಡಗಿಸಲಾಗುತ್ತದೆ. ಪರಿಣಾಮ ಸಾರ್ವಜನಿಕರು ಯಾವುದೇ ಕಾನೂನಿನ ಭಯವಿಲ್ಲದೆ ಏಕಾಏಕಿ ಪೌರ ನೌಕರರ ಮೇಲೆ ಹಲ್ಲೆ ನಡೆಸುತ್ತಿದ್ದಾರೆ ಅಂತ ದೂರಿದರು. ಈ ಸಂದರ್ಭಗಳಲ್ಲಿ ಸ್ಥಳೀಯ ಒತ್ತಡದ ಪ್ರಭಾವ ಕಾರಣಕ್ಕೆ ಹಲ್ಲೆ ನಡೆಸಿದವರ ಮೇಲೆ ಯಾವುದೇ ಕ್ರಮ ಜರುಗಿಸುತ್ತಿಲ್ಲ. ಕೆಲವು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಜನಪ್ರತಿನಿಧಿಗಳು ಸಹ ನೌಕರರನ್ನು ಅವಾಚ್ಯವಾಗಿ ನಿಂದಿಸುವುದು, ಹಲ್ಲೆ ಮಾಡುವುದು, ಸಾರ್ವಜನಿಕವಾಗಿ ಅವಹೇಳನ ಮಾಡುವುದು ಸರ್ವೇಸಾಮಾನ್ಯವಾಗಿದೆ. ಇದರಿಂದಾಗಿ ಪೌರ ನೌಕರರು ಅಭದ್ರತೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಅಂತ ದೂರಿದರು. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಪೌರ ನೌಕರರ ಸುರಕ್ಷತೆ ಖಾತ್ರಿಗೊಳಿಸಲು ಹಾಗೂ ಪೌರ ನೌಕರರ ಸಂರಕ್ಷಣೆ ಕಾಯ್ದೆ ಜಾರಿಗೊಳಿಸುವಂತೆ ಒತ್ತಾಯಿಸಿದರು. ಕಾರ್ಮಿಕರ ಮೇಲೆ ಅವ್ರ ಬೀದಿ ದೀಪ ಇರಲಿ, ಕುಡಿಯೋ ನೀರು ಇರಲಿ, ಸ್ವಚ್ಛತೆ ಇರಲಿ, ಒಂದು ಹಲ್ಲೆ ಆಗಲಿ, ನಿಂದನೆ ಆಗಲಿ, ಟೀಕೆಗಳಾಗಲಿ ಮಾಡಬಾರ್ದು. ಆ ರೀತಿ ಮಾಡದಂತೆ ನೀವು ಕರ್ನಾಟಕ ರಾಜ್ಯ ಸ್ಥಳೀಯ ಸಂಸ್ಥೆ ಪೌರ ನೌಕರರ ಸಂರಕ್ಷಣಾ ಕಾಯ್ದೆಯನ್ನು ಮುಂದಿನ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ಮಂಡಿಸಬೇಕು. ಇವರಿಗೆ ಒಂದು ಭದ್ರತೆಯನ್ನು ಒದಗಿಸಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಾವು ಮನವಿಯನ್ನು ಕೊಟ್ಟಿದ್ದೀವಿ. ರಾಜ್ಯದ ಎಲ್ಲ ಕಡೆ ಈ ರೀತಿಯ ಒಂದು ಮನವಿಯನ್ನು ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತಿದ್ದೀವಿ. ಪೌರ ನೌಕರರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು. ಬಾಕಿ ಇರುವ ಪೌರ ಕಾರ್ಮಿಕರ ಹುದ್ದೆಗಳ ಭರ್ತಿ ಮಾಡಬೇಕು. ಹೊರಗುತ್ತಿಗೆ ನೌಕರರನ್ನು ನೇರ ಪಾವತಿಗೆ ತಂದು ಸೇವಾ ಭದ್ರತೆ ಒದಗಿಸಬೇಕು ಅಂತ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡರು. ನೇತೃತ್ವವನ್ನು ಎಂ ಬಿ ನಾಗಣ್ಣಗೌಡ, ನಾಗರಾಜು, ಹರೀಶ್, ನಂಜುಂಡ್, ರಾಜು, ವೆಂಕಟೇಶ್ ವಹಿಸಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ನಗರಸಭಾ ಅಧ್ಯಕ್ಷರಾದ ಪಂಪಶ್ರೀ ಅವರಿಗೆ ಜಿಲ್ಲಾಧಿಕಾರಿ ಮನವರಿಕೆ ಮಾಡಿಕೊಟ್ಟು ಪೌರ ನೌಕರರ ಸಮಸ್ಯೆಗಳನ್ನು ಈಡೇರಿಸುವಂತೆ ಸೂಚನೆ ನೀಡಿದರು.
ಜಿಲ್ಲಾಡಳಿತ, ಕಾರ್ಮಿಕ ಇಲಾಖೆ, ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಅಂಗವಾಗಿ ಮಂಡ್ಯದಲ್ಲಿ ಜಾಗೃತಿ ಜಾಥಾ ಮತ್ತು ಕಲಾಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಿತು. ಈ ಸರ್ಕಾರಿ ಕಾರ್ಯಕ್ರಮಗಳ ಬಗ್ಗೆ ಒಂದು ಸಣ್ಣ ತಕರಾರಿದೆ ನನಗೇನಂತಂದರೆ, ಇವತ್ತಿನ ಕಾರ್ಯಕ್ರಮ ಕಲಾಮಂದಿರದಲ್ಲಿ ಮಾಡಿದ್ದೀರಿ, ನಾನು ಒಂದು ಸಣ್ಣ ವಿಜುವಲ್ಸ್ ನೋಡಿದೆ. ಅಲ್ಲಿ ಇಲ್ಲಿ ಎಷ್ಟು ಇಲಾಖೆ ಸೇರ್ಕೊಂಡಿದ್ದೀರಿ ಅಂದರೆ ಜಿಲ್ಲಾಡಳಿತ, ಕಾರ್ಮಿಕ ಇಲಾಖೆ, ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಎಲ್ಲ ಸೇರ್ಕೊಂಡಿದ್ದೀರಿ. ಬಹುಶಃ ಇದನ್ನು ಆಯೋಜನೆ ಮಾಡಿರೋರು ನನ್ನ ಪ್ರಕಾರ ಜಿಲ್ಲಾಡಳಿತ ಬರಲ್ಲ, ಜಿಲ್ಲಾ ಕಾನೂನು ಸೇವೆಗಳು ಬರಲ್ಲ, ಕಾರ್ಮಿಕ ಇಲಾಖೆ, ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿ ಮಾಡಿರಬೇಕು ನನ್ನ ಪ್ರಕಾರ. ಏನು ಒಂದೆರಡು ಶಾಲೆ ಮಕ್ಕಳನ್ನ ಸೇರಿಸಿದ್ರೇನೋ ಪಾಪ, ಮುಂದೆ ಒಂದು ನಾಲ್ಕೈದು ಸೀಟ್ ಫಿಲ್ಲಪ್ ಆಗಲಿ ಅಂತ ಕರೆಸಿದ್ದೀರಿ ಅಂತ. ನನ್ನ ಪ್ರಶ್ನೆ ಇರೋದೇನಂತಂದರೆ, ನೀವು ಈ ಕಾರ್ಮಿಕ ದಿನವನ್ನು ಅಥವಾ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನವನ್ನು ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ ಅನ್ನೋದು ಒಂದು ಪ್ರಶ್ನೆ. ಈಗ ಯಾರಿಗೆ ರೀಚ್ ಆಗಬೇಕು? ಅದು ನೀವು ಯಾರಿಗೆ ಕರೆದು ಭಾಷಣ ಮಾಡೋಕ್ಕೆ ಕೊಟ್ಟಿದ್ದೀರಿ? ಖಾಲಿ ಚೇರ್ಗೆ ಹೇಳೋಕೆ ಕೊಟ್ಟಿದ್ದೀರಾ ಅಥವಾ ಕಲಾಮಂದಿರಕ್ಕೆ ಸ್ಪೀಕರ್ಗೆ ರಿಪೀಟ್ ಮಾಡೋಕ್ಕೆ ಕೊಟ್ಟಿದ್ದೀರಾ? ನನಗೆ ಗೊತ್ತಿಲ್ಲ. ಕಾರ್ಯಕ್ರಮಕ್ಕೆ ಬಂದಿರೋರು ಯಾರು? ಜಿಲ್ಲಾಧಿಕಾರಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದವರು. ಕನಿಷ್ಠ ಹೆಂಗಿರಬೇಕು ಕಾರ್ಯಕ್ರಮ? ಕನಿಷ್ಠ ಹೆಂಗಿರಬೇಕು? ಕಲಾಮಂದಿರ ನನ್ನ ಪ್ರಕಾರ 600 ಜನ ಹಿಡಿತದಪ್ಪ. ನಿಮಗೆ ಅಯೋಗ್ಯ ಯಾರಪ್ಪ ಅವನು? ಕಾರ್ಮಿಕ ಇಲಾಖೆ, ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿ ಮಹಾನುಭಾವರು ನಿಮಗೆ ಆ ಕಲಾಮಂದಿರಕ್ಕಾಗುವಷ್ಟು ಮಕ್ಕಳನ್ನ ಸೇರ್ಸೋಕ್ಕಾಗೋದಿಲ್ವಾ? ಮತ್ತು ಇನ್ಯಾರಿಗೆ ಮೆಸೇಜ್ ಮಾಡ್ಬೇಕಪ್ಪ ಹಂಗಾರೆ ಕಾರ್ಯಕ್ರಮನ? ಇದು ಯಾಕೆ ಕಾರ್ಯಕ್ರಮ ಆಯ್ತು? ಅದು ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ಹೆಸ್ರಿಗೆ ಮಾತ್ರ ವರ್ಡು. ನೀವು ಸೇರಿಸಿರೋದು ಒಂದು 2 ಸ್ಕೂಲ್, ಯಾವುದೋ ಒಂದು ಸ್ಕೂಲ್ ಹೇಳ್ಬಿಟ್ಟಿದ್ದೀರಿ, ಫೋನ್ ಮಾಡಿಬಿಟ್ಟು ನೆನ್ನೆನೋ ಮೊನ್ನೆನೋ. ಅವ್ರು ಬಂದು ಇಂದ ಕೂತವೆ ಮಕ್ಕಳು ಪಾಪ ಯೂನಿಫಾರ್ಮ್ ಹಾಕೊಂಡು. ಅವ್ರಿಗೆ ಜಿಲ್ಲಾಧಿಕಾರಿಗಳು ಪಾಪ ಭಾಷಣ ಮಾಡವ್ರೆ. ಈ ಮಂಡ್ಯದ ಬಹುತೇಕ ಕಾರ್ಯಕ್ರಮಗಳ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ, ಉದಾಹರಣೆಗೆ ಸರ್ಕಾರಿ ಕಾರ್ಯಕ್ರಮಗಳಿಗೆ ಮಂಡ್ಯ ಕಲಾಮಂದಿರ ಫ್ರೀ ನನ್ನ ಪ್ರಕಾರ, ದುಡ್ಡು ಕೊಡಲ್ಲ ಅದಕ್ಕೆ, ಆಯಿತಾ? ಒಂದೇನೋ ಸುಮಾರು ಒಂದು 2x12 ಅದು ಎಷ್ಟೊಂದು ಒಂದು ಫ್ಲೆಕ್ಸು ಮುಗಿತಾ. ಆಮೇಲೆ ಪಕ್ಕದಲ್ಲಿ ಕಲಾಮಂದಿರ ಪಕ್ಕ ಒಂದು ಏನತ್ತದು ಬಾತು ಮೊಸರನ್ನ ಫಿಕ್ಸು. ಅದು ಯಾವುದೇ ಕಾರ್ಯಕ್ರಮ ಆಗಿದೆ ಸರ್ಕಾರದ್ದು ಪಾಪ ಮಾಡಿ ಇಟ್ಬಿಟ್ಟಿರ್ತಾರೆ. ಇದಕ್ಕೆಲ್ಲ ಒಂದು ಓಚಾರ ಆಗ್ತಾರೆ ಯಾರೋ ಈ ಇಲಾಖೆಯವರು. ನೀವು ಏನಾರು ಮಾಡ್ಕೊಳ್ಳಿಯಪ್ಪ, ಒಂದು ಕಾರ್ಯಕ್ರಮಕ್ಕೆ ಇಷ್ಟು ಅಂತ ಒಂದು ಅಮೌಂಟ್ ಇರ್ತದೆ, ನೀವು ಮಾಡಬೇಕು. ಅಮೌಂಟ್ ಪಕ್ಕಕ್ಕಿಡಿ. ನಿಮ್ಮ ಕಾರ್ಮಿಕ ಇಲಾಖೆಯವ್ರಿಗೂ ಜಿಲ್ಲಾ ಬಾಲ ಕಾರ್ಮಿಕ ಯೋಜನೆ ಸಚಿವರಿಗೆ ಏನು ನನ್ನ ಭಾಷೆ ಹೇಳ್ಬೇಕಾದ್ರೆ ಏನು ಏನು ಕೇಳಬೇಕಾಗತ್ತೆ? ಅಂದರೆ ಕೆಲಸ ಅಂತ. ಏನು ಕೆಲಸ ನಿಮ್ಗೆ ಏನು ನಾನು ಕೇಳಬೇಕಾಗಿರೋದು? ನೀವು ಒಂದು ಪ್ರಚಾರ ಮಾಡಲ್ಲ, ಒಂದು ಫ್ಲೆಕ್ಸೂ ಹಾಕ್ಸಲ್ಲ. ನೋಡಿ, ಇದಕ್ಕೆಲ್ಲ ಪ್ರಚಾರ ಮಾಡಬೇಕು ಅಂತಲೇ ಒಂದಷ್ಟು ಅಮೌಂಟ್ ಇರ್ತದೆ ನಿಮ್ಮ ಇಲಾಖೆಯಲ್ಲಿ. ಪಾಪ ಕೆಲವು ಇಲಾಖೆಗಳನ್ನ ನೋಡಿದ್ದೀನಿ, ಉದಾಹರಣೆ ನಮ್ಮ ಚಾನೆಲ್ಗೆ ಕೊಡ್ತಾರೆ, ಸ್ಥಳೀಯ ಪೇಪರ್ಗಳಿಗೆ, ವಾಹಿನಿಗಳಿಗೆ ಕೊಟ್ಟು ಪ್ರಚಾರ ಕೂಡ ಮಾಡ್ತಾರೆ. ಕೆಲವು ಸರ್ಕಾರಿ ಇಲಾಖೆಗಳು ಅದನ್ನು ಬಳಸ್ಕೊತವೆ. ಇನ್ನು ಕೆಲವರು ಇದ್ದಾರೆ, ಈ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರೋರ ಕತೆ ಹೇಳ್ತೀನಿ ಕೇಳ್ರಿ. ಅವ್ರಿಗೆ ಪ್ರಚಾರಕ್ಕೆ ಅಂತ ದುಡ್ಡು ಬರ್ತದೆ, ಅವರು ಪ್ರಚಾರ ಮಾಡಿದೆ ಅಂತ ಹೇಳ್ತಾರೆ. ಎಲ್ಲಿ ಅಂದರೆ ಓಚರಲ್ಲಿ. ಅವ್ರು ಯಾಡೇ ಕೊಡಲ್ಲ. ನಿಮ್ಗೆ ಹೇಳ್ತೀನಿ, ನೆಕ್ಸ್ಟ್ ಸಂಚಿಕೆ ಬೇಕಾದ್ರೆ ಹೇಳ್ತೀನಿ ಯಾವ ಇಲಾಖೆ ಅಂತ, ನನ್ನ ಹತ್ರ ಮಾಹಿತಿ ಇದೆ. ಅವರು ದುಡ್ಡು ಹೊಡಿತಾ ಇರ್ತಾರೆ. ಪ್ರಚಾರಕ್ಕೆ ದುಡ್ಡು ಇರ್ತದೆ, ಮಿನಿಮಮ್ 70,000 70,000 50,000 ಒಂದೊಂದು ಇಲಾಖೆಯಲ್ಲಿ ಇರುತ್ತೆ. ನನ್ನ ಪ್ರಕಾರ ಕೊಡಲ್ಲ. ಅದು ಯಾವ ಇರ್ತಾವಲ್ಲ ಕಾಂಚಿ ಪಿಂಚಿ ಪೇಪರ್, ಅವರು ಓಚರ್ ಬಿಲ್ ಹಾಕ್ಕೊಡ್ತಾರೆ, ಬೇಜಾರು ಮಾಡ್ಕೋಬೇಡಿ. ಅವ್ನಿಗೆ 5,000 ಕೊಟ್ಟರೆ ಅವನ ಲೋಕಲ್ ಪೇಪರ್ ಅವನಿಗೆ 50,000 ಬಿಲ್ ಹಾಕ್ಕೊಡ್ತಾರೆ. ತಂದು ಹೊಡೆದ ದುಡ್ಡು ಇಸ್ಕೊಂಡ. ಇದು ಪ್ರಚಾರ ಆಯ್ತಪ್ಪ. ಈ ಕಥೆನೂ ನಾನು ಅದನ್ನು ಹೇಳ್ತಾ ಇದ್ದೀನಿ. ಇದನ್ನು DC ಬಂದು ನೋಡೋಕ್ಕಾಗಲ್ಲ ರೀ. ಅಲ್ಲೊಬ್ರು ಕಾನೂನು ಸೇವೆಗಳ ಪ್ರಾಧಿಕಾರದವ್ರು ನ್ಯಾಯಾಧೀಶರು ಬಂದಿದ್ದಾರೆ. ಆ ಮಕ್ಕಳು ಕೂತ್ಕೊಂಡು ಭಾಷಣ ಹೊಡಿತಾ ಇದ್ರಲ್ಲ. ಇವತ್ತು ವಿಶ್ವ ಬಾಲಕಾರ್ಮಿಕ ಪದ್ಧತಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಗೊತ್ತಿದೆ ನಿಮಗೆ? ಮಂಡ್ಯ ಜಿಲ್ಲೆಯಲ್ಲೇ ಬಾಲಕಾರ್ಮಿಕ ಪದ್ಧತಿ ಹೆಚ್ಚಾಗಿದೆ ಅಂತ ಅಂಕಿಅಂಶಗಳು ಹೇಳ್ತಿದ್ದಾವೆ, ಆಯಿತಾ? ಮಂತ್ರಿ ಯಾತಕ್ರಪ್ಪ ಎಲ್ಲರಪ್ಪ ಖರ್ಚು ಮಾಡಿದ್ದೀರಿ? 4 ಲೈನ್ ಮಕ್ಳು ಕಲಿಸ್ಬಿಟ್ಟು ಜಿಲ್ಲಾಧಿಕಾರಿಗಳಿಗೆ ಭಾಷಣ ಹೊಡ್ಸೋಕೋ? ದುರಂತ ಹೆಂಗೆ ಅಂತಂದರೆ, ಮಂಡ್ಯದಲ್ಲಿ ನಾನು ಹೇಳಿದ್ನಲ್ಲ, ಹಿಂದೆ ಒಂದು ಹೇಳಿದ್ನಲ್ಲಪ್ಪ, ಇಲ್ಲಿ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಇದು ಈ ಕತೆ ಆಯಿತಾ? ಇನ್ನೊಂದು ಜಯಂತಿ ಆಚರಣೆ ಮಾಡ್ತಾರೆ, ಕೆಂಪೇಗೌಡ ಜಯಂತಿ ಆಚರಣೆ. ಕೆಂಪೇಗೌಡ ಜಯಂತಿಗೆ ಯಾರು ಬರಬೇಕು? ಒಕ್ಕಲಿಗರು ಬರಬೇಕು. ಒಕ್ಕಲಿಗರು ಇಲ್ಲ. ಜಿಲ್ಲಾ ಬಸವ ದಳದ ಜಯಂತಿ, ಬಸವಣ್ಣ ಯಾರು? ಲಿಂಗಾಯತರು ಯಾರು ಬರಬೇಕಲ್ವಾ? ಅವರು ಇಲ್ಲ. ಅವ್ರನ್ನ 3 ಲೈನ್ ಕೂತಿರ್ತಾರೆ ಅವ್ರ ಅಕ್ಕಪಕ್ಕ. ಯಾರು ಬ್ರಾಹ್ಮಣರ ಕಾರ್ಯಕ್ರಮ ಆದರೆ ಅವ್ರದ್ದು ಇಲ್ಲ, ದಲಿತರ ಕಾರ್ಯಕ್ರಮ ಆದರೆ ಅವ್ರದ್ದು ಇಲ್ಲ, ಕುರುಬರದಾದರೆ ಅವ್ರದ್ದು ಇಲ್ಲ. ಓಲಿ ನಿಮ್ಮ ಮನ್ಕಾಯನಾಗೋರ ನಿಮ್ಮ ಜನ ಏನಾರು ಬಂದು ಕೂತ್ಕೊಳ್ರಿ. ಅದಕ್ಕೊಬ್ಬ ಅಪರ ಜಿಲ್ಲಾಧಿಕಾರಿ ಕೂತ್ಕೊಂಡು 1 ತಿಂಗಳು ಮೊದಲು ಮೀಟಿಂಗ್ ಮಾಡ್ತಾರೆ. ಗಣ್ಯರ ಕಾರ್ಯಕ್ರಮಗಳನ್ನು ಆಚರಿಸಲು ಯಶಸ್ವಿಗೆ ಸ್ಪಂದಿಸಿ ಅಂತ ಅಧಿಕಾರಿಗೆ ಹೇಳ್ತಾರೆ. ಆ ಅಧಿಕಾರಿಗೆ ಏನು ಮಾಡ್ತಾನೆ, ಒಕ್ಕಲ ಕಾರ್ಯಕ್ರಮ ಆದರೆ 4 ಜನಕ್ಕೆ ಫೋನ್ ಮಾಡ್ತಾನೆ ಯಾರಿಗಾರ. ಅವ್ರು 4 ಜನ ಕರ್ಕೊಂಡು 6 ಜನ ಕೂತ್ಕೋತಾರೆ. 6 ಜನಕ್ಕೆ ಕಾರ್ಯಕ್ರಮ ಮಾಡ್ತಾರೆ ಕಣಪ್ಪ ಕಲಾಮಂದಿರದಲ್ಲಿ. ಇದು ನಮ್ಮ
ಜಿಲ್ಲೆಯ ನಮ್ಮ ಮಂಡ್ಯ ಜಿಲ್ಲೆ ಬಗ್ಗೆ ಹೇಳ್ತಾ ಇರೋದು ಬೇರೆದು ಹೆಂಗಾರು ಹಾಳಾಗಿ ಹೋಗಲಿ, ಇದು ಓಚರ್ ಕಾರ್ಯಕ್ರಮಗಳು, ವಸೂಲಿ ಕಾರ್ಯಕ್ರಮಗಳು ಆಯ್ತಾ. ಇದನ್ನು ಜಿಲ್ಲಾಧಿಕಾರಿ ಎಲ್ಲ ನೋಡ್ಕೊಂಡು ಕೂತ್ಕೋಕ್ಕಾಗದ ಬದ್ಧತೆ ಇರೋರಾದರೆ ನೋಡಿ. ನನಗೆ ಯಾಕೆ ಇದನ್ನು ಹೇಳಬೇಕು ಅನ್ನಿಸ್ತು ಅಂದರೆ, ಇವತ್ತಿನ ಕಾರ್ಯಕ್ರಮ ನೀವು ರಿಪೀಟ್ ಮಾಡ್ಕೊಂಡು ನೋಡ್ಕೊಳ್ರಿ. ಹೆಂಗೆ ಮಾಡಬೇಕಾಗಿತ್ತಪ್ಪ, ಕರಪತ್ರ ಹಂಚಿಯೋ ಅಥವಾ ಗ್ರಾಮ ಪಂಚಾಯತಿ ಈಗ ಇಲ್ಲ ಕೂತ್ಕೊಂಡು ಮಾಡೋದಲ್ಲ. ನೀವು ಕಲಾಮಂದಿರದಲ್ಲಿ ಗ್ರಾಮ ಪಂಚಾಯತಿ ಹತ್ರ ಹೋಗಿ, ಗ್ರಾಮ ಪಂಚಾಯತಿಗಳಲ್ಲಿ ಒಂದಷ್ಟು ಶಾಲೆಗಳಿದ್ದಾವೆ, ಅಲ್ಲಿ ಮಕ್ಕಳಿಗೆ ಅರಿವು ಮೂಡಿಸಿ ನೀವು ಆಯ್ತಲ್ಲ. ಅದನ್ನು ಮಾಡ್ರಪ್ಪ. ಜಿಲ್ಲಾ ಪಂಚಾಯತ್ ದುಡ್ಡು ಅದಕ್ಕೆ ತಾನೇ ಕೊಟ್ಟಿರೋದು ನಿಮಗೆ. ಅದನ್ನೂ ಮಾಡಿದೆ ಕಾಟಾಚಾರಕ್ಕೆ ಕಲಾಮಂದಿರ ಪುಕ್ಷಟ ಸಿಕ್ತು ಅಂತನೋ ಏನೋ ಮಾಡಿಬಿಟ್ಟು ನೀವು ಹಿಂಗೆ ಮಾಡ್ಕೊ ಕೂತ್ಕೊಂಡ್ರೆ ಏನು ಪ್ರಯೋಜನ ಏನು? ದುಡ್ಡು ತಗೊಳ್ಳೋದಕ್ಕಾರ ಬೆಲೆ ಬೇಡವೇನ್ರಿ? ವಿಶ್ವ ಬಾಲಕಾರ್ಮಿಕ ಜಯಂತಿ ಅಂತೀರಿ, ಅದೇನೇನು ಅಂತೀರಿ, ಅದಕ್ಕೂ ಲೆಕ್ಕ ಬೇಡವಾ? ನನಗೆ ಅದು ನೋಡಿದಾಗ ಹಂಗೆ ಅನ್ನಿಸ್ತು. ನೀವೇನು ಅನ್ಕೊತೀರ ಗೊತ್ತಿಲ್ಲ. ಸಾಧ್ಯ ಆದರೆ ಜಿಲ್ಲಾಧಿಕಾರಿಗಳು ನೀವು ಕರೀತಿರಲಿಲ್ಲ ಮೀಟಿಂಗಾ? ನೀವು ಕರೀದಿಲ್ಲ, ಬಹುಶಃ ಅಪರ ಜಿಲ್ಲಾಧಿಕಾರಿ BC ಶಿವಾನಂದ ಮೂರ್ತಿನೇ ಇದು ನಾನು ನೋಡ್ತಾ ಇರ್ತೀನಿ. ಇವೆಲ್ಲ ಅವರೇ ಮಾಡೋದು, ಜಯಂತಿ ಕಾರ್ಯಕ್ರಮ ಅವ್ರು ಕೂತ್ಕೊಂಡು ಮಾಡ್ತಿರ್ತಾರೆ. ಅವರು ನೀವು ಒಟ್ಟಿನಲ್ಲಿ ಈ ಥರದ್ದನ್ನು ದಯವಿಟ್ಟು ಅವಾಯ್ಡ್ ಮಾಡಿಬಿಟ್ಟು ಅಲ್ಲಿ ಕೂತವ್ರಲ್ಲ, ಕಾರ್ಮಿಕ ಇಲಾಖೆಯೋ ಜಿಲ್ಲಾ ಬಾಲ ಕಾರ್ಮಿಕ ಯೋಜನೆ ಸೊಸೈಟಿಯೋ ಇನ್ನೊಬ್ರು ಕೂತವ್ರಲ್ಲ ಚೇರ್ ಹಾಕೊಂಡು, ಅದೇನು ಕೆಲಸ ಮಾಡ್ತಾಯಿದ್ದಾರೆ ಅಂತ ನಂಗೆ ಹೇಳ್ರಪ್ಪ. ಹೋರಿ ಕಾರ್ಮಿಕ ಇಲಾಖೆಯವ್ರು ಅದೇನು ಮಾಡಿದ್ರು ಹೇಳ್ರಿ, ಅದೆಷ್ಟು ಕೆಲಸ ಮಾಡಿ ಹಿಡಿದು ಬಾಲ ಕಾರ್ಮಿಕರು ಹಿಡಿದು ತಂದು ಮಾಹಿತಿ ಕೊಟ್ಬಿಟ್ಟಿದ್ದು ಹೇಳಪ್ಪ ನೋಡೋಣ. ಯಾರ ಮಹಾನುಭಾವರು? ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ಸೊಸೈಟಿ ಬೇರೆ ಅಂತ ಇವ್ರಿಗೆಲ್ಲ. ನಿಮಗೆಲ್ಲ ಸಂಬಳ ಕೊಡ್ಕೊಂಡು ನಮ್ಮ ದುಡ್ಡಲ್ಲಿ ಆಯಿತಾ, ನಿಮಗೆಲ್ಲ ಕೆಲಸದ ಸಂಬಳ ಕೊಡ್ಕೊಂಡು ಕುಣ್ಸ್ಕೊ ಕೂತವ್ರೆ. ನೀವು ಮೋಜು ಮಾಡ್ಕೊಂಡು ಹಿಂಗೆ ಬಂದುಬಿಟ್ಟು ಪೋಸ್ಟ್ ಕೊಟ್ಬಿಟ್ಟು ಓದ್ಸರ್ ಪೇಪರ್ಲು ಒಂದು ಯಾವುದೋ ಲೋಕಲ್ ಟಿವಿ ನಮ್ಮದು ತೋರಿಸ್ತಾರೆ, ಅದನ್ನು ತೋರಿಸ್ಬಿಟ್ಟು ದುಡ್ಡು ತಗೊಂಡು ಅಲ್ಲಿ ಮುಕ್ತಾಯ ಸಮಾರಂಭ ಅನ್ಕ ಮನೆಗೆ ಹೋಗಿ. ಮಂಡ್ಯದ ಕಲಾಮಂದಿರದಲ್ಲಿ ನಡೆದ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧ ದಿನವನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಉದ್ಘಾಟಿಸಿದರು. ನಂತರ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಸಾರ್ವಜನಿಕರು ಪ್ರಜ್ಞಾವಂತರಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದರೆ ಇಂತಹ ಸಾಮಾಜಿಕ ಪಿಡುಗುಗಳನ್ನು ಹೋಗಲಾಡಿಸಬಹುದಾಗಿದೆ. ಶಿಕ್ಷಣ ಹಕ್ಕು ಕಾಯ್ದೆಯಲ್ಲಿ 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಕಡ್ಡಾಯ ಎಂದು ಕಾನೂನು ಇದ್ದರೂ ಆಧುನಿಕ ಯುಗದಲ್ಲೂ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ ಅಂತ ಹೇಳಿದರು. ಮಕ್ಕಳಿಗೆ ಸರಿಯಾದ ಶಿಕ್ಷಣ ಹಾಗೂ ನೈತಿಕ ಮೌಲ್ಯಗಳನ್ನು ತಿಳಿಸದೇ ಇದ್ದರೆ ಮಕ್ಕಳು ಸಮಾಜಕ್ಕೆ ಮಾರಕರಾಗುತ್ತಾರೆ. ದುಡಿಯಲು ಹೋದ ಬಾಲಕಾರ್ಮಿಕರು ಕೆಲಸದ ಸ್ಥಳಗಳಲ್ಲಿ ಅನೈತಿಕ ಚಟುವಟಿಕೆಗಳ ದಾರಿ ಹಿಡಿಯುವ ಸಾಧ್ಯತೆ ಹೆಚ್ಚಿರುತ್ತದೆ. ಬಾಲಕಾರ್ಮಿಕರನ್ನು ರಕ್ಷಿಸಲು ಅನೇಕ ಕಾಯ್ದೆಗಳಿದ್ದಾವೆ. ಕಾಯ್ದೆಗಳಿಗಿಂತ ಮುಖ್ಯವಾದುದು ಮಾನವೀಯತೆ ಅಂತ ಅವರು ಹೇಳಿದರು. ನಾವು ಯಾವಾಗಲೂ ಕೂಡ ಸರಿಯಾಗಿ ಮಕ್ಕಳಿಗೆ ಕೊಟ್ಟಂತ ಸಂದರ್ಭದಲ್ಲಿ ಇಂಥ ಒಂದು ಪದ್ಧತಿಯನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ನಮಗೆ ಏನು ರೈಟ್ ಟು ಎಜುಕೇಶನ್ ಆಕ್ಟ್ ಇದೆ, ಅದರಲ್ಲಿ 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಇದೆ. ಆದರೂ ಸಹ ಎಲ್ಲೋ ಒಂದು ಕಡೆ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿ ಶಾಲೆಯನ್ನ ಬಿಟ್ಟು ಒಂದು ದುಡಿಯುವ ಸ್ಥಿತಿಗೆ ಹೋಗುವಂಥದ್ದನ್ನ ನಾವೆಲ್ಲರೂ ಕೂಡ ವಿಮರ್ಶೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಇಂಥ ಒಂದು ಆಧುನಿಕ ಜಗತ್ತಿನಲ್ಲೂ ಸಹ ಮಕ್ಕಳಿಗೆ ರಕ್ಷಣೆಯನ್ನ ಕೊಡ್ತಾ ಇಲ್ಲ. ಓದುವಂತ ಸಮಯದಲ್ಲಿ, ಕಲಿಯುವಂತ ಸಮಯದಲ್ಲಿ ದುಡಿಮೆಗೆ ಹೋಗುವಂಥದ್ದು ಇದು ಸಾಮಾಜಿಕವಾದಂತಹ ಒಂದು ಕಳಂಕ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತಾ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಆನಂದ್ ರವರು ಮಾತನಾಡಿ, 2002 ರಿಂದ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧ ದಿನವನ್ನು ಆಚರಿಸಿಕೊಂಡು ಬರ್ತಿದೆ. ಇದರ ಪ್ರಮುಖ ಉದ್ದೇಶ 14 ವರ್ಷದ ಒಳಗಿನ ಮಕ್ಕಳನ್ನು ದುಡಿಯಲ್ವ ಕಾರ್ಖಾನೆ, ಹೋಟೆಲ್ ಹಾಗೂ ಇನ್ನಿತರ ಸ್ಥಳಗಳಿಗೆ ಕಳಿಸಿದಿರಲಿ ಎಂದು. 14 ವರ್ಷದೊಳಗಿನ ಮಕ್ಕಳು ಕೆಲಸ ಮಾಡುವುದು ಕಾನೂನು ಬಾಹಿರ ಅಂತ ಅವರು ಹೇಳಿದರು. ನಮಗೆಲ್ಲ ಗೊತ್ತಿದೆ, ಈ ದಿನ ನಾವು ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನ 2025 ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಆಚರಣೆಯನ್ನು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ 2002ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಯೋಜನೆ ಮಾಡಬೇಕಂತ ಪ್ರಾರಂಭ ಆಯಿತು. ಇದರ ಪ್ರಮುಖ ಉದ್ದೇಶ 14 ವರ್ಷದ ಒಳಗಡೆ ಇರುವಂತಹ ಏನು ಮಕ್ಕಳಿದ್ದಾರೆ ಅವ್ರನ್ನ ಕೆಲಸ ಮಾಡಿಸ್ಬೇಡ್ರು ಅನ್ನೋ ಉದ್ದೇಶ. ಅಂದರೆ ಅವರು ಕಾರ್ಮಿಕರಾಗಬೇಡ್ರು ಅಂತ. ಅದು 14 ವರ್ಷದ ಒಳಗಡೆ ಇರುವಂಥ ಮಕ್ಕಳು ಕೆಲಸ ಮಾಡುವಂಥದ್ದು ಕಾನೂನು ಬಾಹಿರ. ಇದನ್ನು ತಡೆಗಟ್ಟುವಂಥ ಉದ್ದೇಶದಿಂದ, ಜಾಗೃತಿ ಬೆಳೆಸುವಂಥ ಉದ್ದೇಶದಿಂದ ಮತ್ತು ಇದನ್ನು ತಡೆಗಟ್ಟುವಂತೆ ಒಳ್ಳೊಳ್ಳೆ ಯೋಜನೆಗಳನ್ನ, ಕ್ರಿಯಾಶೀಲ ಯೋಜನೆಗಳನ್ನ ರೂಪಿಸುವಂಥ ಉದ್ದೇಶದಿಂದ ಒಂದು ಈ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ದಿನವನ್ನು ಪ್ರತಿ ವರ್ಷ ಜೂನ್ 12ನೇ ತಾರೀಕನ್ನು ಆಚರಣೆ ಬರ್ತಾ ಇದ್ದೀವಿ. ಜಿಲ್ಲಾ ಮಕ್ಕಳ ಸಮಿತಿ ಅಧ್ಯಕ್ಷೆ ಸುಮಿತ್ರ ಮಾತನಾಡಿ, ಸಮಾಜದಲ್ಲಿ ಬಾಲ್ಯ ವಿವಾಹ ಹಾಗೂ ಬಾಲಕಾರ್ಮಿಕ ಪದ್ಧತಿಗಳನ್ನು ರದ್ದುಗೊಳಿಸಬೇಕೆಂದರೆ ಸಾರ್ವಜನಿಕರು ಪ್ರಶ್ನಿಸುವುದನ್ನು ಕಲಿಯಬೇಕು ಅಂತ ಹೇಳಿದರು. ನಂತರ ವಿಶ್ವ ಬಾಲಕಾರ್ಮಿಕರು ಪದ್ಧತಿ ವಿರೋಧ ದಿನದ ಅಂಗವಾಗಿ ಆಯೋಜನೆ ಮಾಡಲಾಗಿದ್ದ ಚಿತ್ರಕಲಾ ಸ್ಪರ್ಧೆ ಮತ್ತು ಪ್ರಬಂಧ ಸ್ಪರ್ಧಾ ವಿಜೇತ ವಿದ್ಯಾರ್ಥಿಗಳಿಗೆ ಗಣ್ಯರು ಬಹುಮಾನ ವಿತರಿಸಿದರು. ಚಿತ್ರಕಲಾ ಸ್ಪರ್ಧೆಯಲ್ಲಿ ಸೆಂಟ್ ಜೋಸೆಫರ ಬಾಲಕಿಯರ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಶ್ರೀ ಲಕ್ಷ್ಮಿ ಪ್ರಥಮ ಸ್ಥಾನ, ಕರ್ನಾಟಕ ಪಬ್ಲಿಕ್ ಶಾಲೆಯ ಶಶಾಂಕ್
ಸತ್ಸಂಗ್ ದ್ವಿತೀಯ ಸ್ಥಾನ ಹಾಗೂ ಕಾರ್ಮೆಲ್ ಪ್ರೌಢಶಾಲೆಯ ಮೋಕ್ಷ MS ತೃತೀಯ ಸ್ಥಾನ ಪಡೆದುಕೊಂಡರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಶಿವರಾಮೇಗೌಡ, ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದ ವೆಂಕಟೇಶ್, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ET ರಾಜೇಂದ್ರ, ನಗರಸಭೆ ಪೌರಾಯುಕ್ತರಾದ ಪಂಪಶ್ರೀ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ರಶ್ಮಿ, CITU ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕುಮಾರಿ, ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ಸೊಸೈಟಿಯ ಪ್ರಭಾಕರ್ ಸೇರಿದಂತೆ ಇತರರು ಹಾಜರಿದ್ದರು. ಇದಕ್ಕೂ ಮೊದಲು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ನಗರದ ನಾಲ್ವಡಿ, ಕೃಷ್ಣರಾಜವಾಡಿ ಕಲಾಮಂದಿರದವರೆಗೆ ಶಾಲಾ ಮಕ್ಕಳು ಬಾಲಕಾರ್ಮಿಕತೆ, ನಾಚಿಕೆಗೇಡು, ಬಾಲಕಾರ್ಮಿಕ ಪದ್ಧತಿ ನಿಲ್ಲಿಸಿ, ದುಡಿಮೆ ಬೇಡ, ಶಿಕ್ಷಣ ಬೇಕು, ಮುಗ್ಧತೆ ರಕ್ಷಿಸಿ, ಬಾಲಕಾರ್ಮಿಕತೆ ಶಿಕ್ಷಿಸಿ ಎಂಬ ನಾಮಫಲಕಗಳನ್ನು ಹಿಡಿದು ಜಾಥಾದಲ್ಲಿ ಪಾಲ್ಗೊಂಡರು. ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದ ಸುಬ್ರಹ್ಮಣ್ಯರವರು ಹಸಿರು ಬಾವುಟ ಪ್ರದರ್ಶಿಸುವ ಮೂಲಕ ಜಾಥಾಗೆ ಚಾಲನೆ ನೀಡಿದರು. ನಾಗಮಂಗಲ ತಾಲೂಕಿನ ಆದಿಚುಂಚನಗಿರಿಯಲ್ಲಿ ನಿರ್ಮಲಾ ಭೂಮಾತಾ ಟ್ರಸ್ಟ್ ವತಿಯಿಂದ ಪದ್ಮಶ್ರೀ ಸುಭಾಷ್ ಪಾಳೇಕರ್ ಅವರ ನೇತೃತ್ವದಲ್ಲಿ 3 ದಿನಗಳ ಕೃಷಿ ಕಾರ್ಯಾಗಾರ ಯಶಸ್ವಿಯಾಗಿ ನಡೆಯಿತು. ನಾಗಮಂಗಲದಲ್ಲಿ ಭೂಮಾತಾ ಟ್ರಸ್ಟ್ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಪದ್ಮಶ್ರೀ ಸುಭಾಷ್ ಪಾಳೇಕರ್ ಅವರ 3 ದಿನಗಳ ಕೃಷಿ ಕಾರ್ಯಾಗಾರವನ್ನು ಸಚಿವ ಚಲುವರಾಯಸ್ವಾಮಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಸಚಿವರು, ಕೃಷಿ ಸಚಿವನಾಗಿ ಹಸಿರೆಲೆ ಗೊಬ್ಬರವನ್ನು ಪ್ರೋತ್ಸಾಹಿಸಲು ಹೆಚ್ಚಿನ ಅನುದಾನವನ್ನು ನೀಡಲಾಗಿದೆ. ಕೃಷಿಯಲ್ಲಿ ನಾಟಿ ಹಾಗೂ ಕಟಾವು ಪದ್ಧತಿಯಲ್ಲಿ ಯಂತ್ರೋಪಕರಣಗಳ ಬಳಕೆಗೆ ಸಹಾಯಧನ ನೀಡಲಾಗುತ್ತಿದೆ ಅಂತ ಹೇಳಿದರು. ರೈತರು ಬೆಳೆದ ಬೆಳೆಯನ್ನು ಸಂರಕ್ಷಣೆ ಮಾಡಿದರೆ ಹೆಚ್ಚು ಲಾಭ ಗಳಿಸಬಹುದು. ಇದನ್ನು ಪ್ರೋತ್ಸಾಹಿಸಲು SPO ಹಾಗೂ ಸರ್ಕಾರದ ವತಿಯಿಂದ ಸಂಸ್ಕರಣಾ ಘಟಕಗಳನ್ನು ಹೆಚ್ಚಿಸಲಾಗುತ್ತಿದೆ ಅಂತ ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಹಾಗೂ ಸುಭಾಷ್ ಪಾಳೇಕರ್, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಪ್ರಧಾನ ಕಾರ್ಯದರ್ಶಿ ಪ್ರಸನ್ನಾನಂದನಾಥ ಸ್ವಾಮೀಜಿ, ಜಂಟಿ ಕೃಷಿ ನಿರ್ದೇಶಕ ಅಶೋಕ್, ಗಣ್ಯರಾದ ಪ್ರಸನ್ನಮೂರ್ತಿ, ಕೃಷ್ಣೇಗೌಡ, ತ್ಯಾಗರಾಜು ಸೇರಿದಂತೆ ಇತರರು ಹಾಜರಿದ್ದರು. ನಾಗಮಂಗಲ ತಾಲೂಕು ಸೇರಿದಂತೆ ವಿವಿಧ ಕಡೆಗಳಲ್ಲಿ ಮನೆಗಳ್ಳತನ ಮಾಡುತ್ತಿದ್ದ ಐರಾತಿ ಕದೀಮನನ್ನು ಬಂಧಿಸಿರುವ ಮಂಡ್ಯ ಪೊಲೀಸರು ಆರೋಪಿಯಿಂದ 490 ಗ್ರಾಂ ಚಿನ್ನ ಹಾಗೂ ಕಳ್ಳತನ ಮಾಡಲು ಬಳಸಿದ್ದ ವಾಹನ ಸೇರಿದಂತೆ ಸುಮಾರು 40 ಲಕ್ಷ ರೂಪಾಯಿ ಬೆಲೆ ಬಾಳುವ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಕೆಲಸ ಮಾಡಿದಂಥ ಅಂದರೆ ದಕ್ಷತೆಯಿಂದ ಕೆಲಸ ಮಾಡಿದಂಥ ಎಲ್ಲ ಸಿಬ್ಬಂದಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ನನಗೆ ಈ ನ್ಯೂಸ್ ನೋಡುವಾಗ ಹಂಗೆ ಅನಿಸುತ್ತದೆ, ಒಂದ್ಸರಿ ಎಷ್ಟು ರಿಸ್ಕ್ ತಗೊಂಡಿರ್ತಾರೆ ಗೊತ್ತಾ ಈ ಪೊಲೀಸ್ನವ್ರು ಕೆಲಸ ಮಾಡುವಾಗ. ಪ್ರೆಸ್ ಮೀಟ್ ಮಾಡ್ತಾರೆ, SP ಪಾಪ ಹಿಂದೆ ಎಲ್ಲ ನಿಲ್ಲಿಸಿರ್ತಾರೆ ಪಾಪ ಕೆಲಸ ಮಾಡೋರನ್ನ. ಒಬ್ಬ ಕಳ್ಳನ ಹಿಡಿಬೇಕಾದ್ರೆ ಒಬ್ಬ ಪೊಲೀಸ್ ಸಿಬ್ಬಂದಿ ಅವ್ರು ಯಾರೇ ಆಗಲಿರಿ ಎಷ್ಟು ಕಷ್ಟಪಟ್ಟಿರ್ತೀನಿ ಗೊತ್ತೇನ್ರಿ, ಎಷ್ಟು ತಲೆ ಓಡಿಸ್ಬೇಕು ಗೊತ್ತೇನ್ರಿ. ಆಯಿತಾ, ಏನಿಲ್ಲ, ನೀವು ಸುಮ್ಮನೆ ಧನ್ಯವಾದ ಹೇಳ್ಬಿಡ್ತಾರಲ್ಲ, ಹಿಂದೆ ಒಂದು ನಗದು ಸರ್ಟಿಫಿಕೇಟ್ ಎಲ್ಲ ಕೊಡ್ತಿದ್ರಂತೆ. ಮಲ್ಲಿಕಾರ್ಜುನ ಬಾಲದಂಡಿ ಅವ್ರು ಬಹುಶಃ ನೀವಾದರೂ ಅದನ್ನು ಕಾರ್ಯರೂಪಕ್ಕೆ ತನ್ನಿ, ನೀವು ಕೊಡ್ತೀರ ನನಗೆ ಗೊತ್ತಿಲ್ಲ, ಧನ್ಯವಾದ ಅಂತ ಒಂದು ಲೆಟರ್ಡಲ್ಲಿ ಇರ್ತದೆ, ನಾನು ನೋಡಿರ್ತೀನಿ. ಪ್ರೆಸ್ ಮೀಟಲ್ಲ ರೀ ಒಂದು ಸರ್ಟಿಫಿಕೇಟ್ ಮಾಡಿಸ್ಬಿಟ್ಟು ಅವ್ನಿಗೊಂದು ಕೈ ಕುಲ್ಬಿಟ್ಟು ವಿಶ್ ಮಾಡಿಬಿಟ್ಟು ಕೊಟ್ಟರೆ ಎಷ್ಟು ಖುಷಿ. ಅವ್ನು ಹೆತ್ತಿ ಮಕ್ಕಳಿಗೆಲ್ಲ ಇಳ್ಕೊಂಡ್ಬಿಡ್ತಾನಲ್ರಿ ರೀ, ತಲೆ ಹೋಗಿ ಇಡೀ ಜೀವನ ಒತ್ತೆ ಇಟ್ಟು ಕಳ್ಳರು ಇಟ್ಕೊಂಬಂದಿರ್ತಾರೆ ಗೊತ್ತಾ ನಿಮಗೆ. ನಿಮಗೆ ಗೊತ್ತಿರೋದು ನಿಮ್ಗೆ ಗೊತ್ತಿಲ್ವೇ ಮಾರ್ಗದರ್ಶನ ಮಾಡೋರಿಗೆ. ನನಗೆ ಅನಿಸುತ್ತಪ್ಪ ಹಂಗಂತ. ದಯವಿಟ್ಟು ಈ ಥರ ಹಿಡಿದಾಗ ಯಾವುದಾದ್ರು ಒಳ್ಳೊಳ್ಳೆ ಕೇಸ್ಗಳು ಹಿಡಿದಾಗ ತಮ್ಮ ಬದುಕಿನ ಪ್ರಾಣವನ್ನು ಒತ್ತೆ ಇಟ್ಟು ಪೊಲೀಸ್ನವ್ರು ಕೆಲಸ ಮಾಡ್ತಾ ಇರ್ತಾರೆ, ಫ್ಯಾಮಿಲಿ ಎಲ್ಲ ಬಿಟ್ಬಿಟ್ಟು. ಆಯಿತಾ, ಈ ಥರ ಸಕ್ಸಸ್ ಆದಾಗ ಅದೇ ಪ್ರೆಸ್ ಮೀಟಲ್ಲಿ ಆಯಿತಾ ಒಂದು ಸರ್ಟಿಫಿಕೇಟ್ ಮಾಡಿಬಿಟ್ಟು, ಒಂದು ಹ್ಯಾಂಡ್ ವಿಶ್ ಮಾಡಿಬಿಟ್ಟು, ಒಂದು ಮೊದಲು ನಗದು ಕೊಡ್ತಿದ್ರಪ್ಪ, ನನಗೆ ಒಂದು 10 ವರ್ಷದಿಂದ ನೆನಪು, ನಗದನ್ನು ಕೊಟ್ಟಿದ್ದು ನೆನಪು SPR. ಸೊ ಕೊಟ್ಟಾಗ ಅವ್ರು ಖುಷಿ ಆಗುತ್ತೆ ಮಾರಾರೆ, ಅದನ್ನಾದ್ರೂ ಮಾಡಿರಿ. ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು 30/5/2025 ನಾಗಮಂಗಲ ತಾಲೂಕು ಬಿದರಕೆರೆ ಗ್ರಾಮದ ಗಂಗೇಗೌಡರವರು ಬಿಂಡಿಗನವಲೆ ಪೊಲೀಸ್ ಠಾಣೆಗೆ ಹಾಜರಾಗಿ ದೂರೊಂದನ್ನು ನೀಡಿದ್ದು 18/5/2025 ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12 ಗಂಟೆಯ ನಡುವೆ ಮನೆಯ ಮುಂದೆ ಇಟ್ಟಿದ್ದ ಬೀಗದಕ್ಕೆ ತೆಗೆದುಕೊಂಡು ಬೀಗ ತೆಗೆದು ಬಾಗಿಲನ್ನು ಒಡೆದು ಮನೆಯೊಳಗೆ ನುಗ್ಗಿರುವ ಕಳ್ಳರು ಬೀರುವಿನಲ್ಲಿದ್ದ ಸುಮಾರು 20 ಗ್ರಾಂ ತೂಕದ ಚಿನ್ನದ ಆಭರಣಗಳು ಮತ್ತು 97,000 ರೂಪಾಯಿ ನಗದು ಹಣವನ್ನು ಕಳ್ಳತನ ಮಾಡಿಕೊಂಡು ಹೋಗಿರುವುದಾಗಿ ಪ್ರಕರಣ ದಾಖಲಿಸಿದರು. ಪ್ರಕರಣದ ಆರೋಪಿ ಮತ್ತು ಮಾಲುಪತ್ತಿಯ ಬಗ್ಗೆ ಮಂಡ್ಯ ಜಿಲ್ಲಾ ಅಪರ ಪೊಲೀಸ್ ಅಧೀಕ್ಷಕರಾದ ತಿಮ್ಮಯ್ಯ, ಅಪರ ಪೊಲೀಸ್ ಅಧೀಕ್ಷಕರಾದ ಗಂಗಾಧರ ಸ್ವಾಮಿ, ನಾಗಮಂಗಲ DYSP ಚೆಲುವರಾಜು ಮಾರ್ಗದರ್ಶನದಲ್ಲಿ ನಾಗಮಂಗಲ KS ನಿರಂಜನ್, ಗ್ರಾಮಾಂತರ ಠಾಣೆ CPI ಹಾಗೂ ರವಿಕುಮಾರ್ YS, ಮಾರುತಿ, ಪ್ರಶಾಂತ್ ಕುಮಾರ್ ಹಾಗೂ ಮಧುಕುಮಾರ್, ಇಂದ್ರಕುಮಾರ್, ರವಿಕುಮಾರ್ ಅವರ ಹಾಗೂ ಲೋಕೇಶ್ ದಿನೇಶ್ ಅವರನ್ನು ಒಳಗೊಂಡಂತೆ ತಂಡವನ್ನು ರಚನೆ ಮಾಡಲಾಗಿತ್ತು. 1/6/2025 ಮಧ್ಯಾಹ್ನ 2 ಗಂಟೆಯ ಸಮಯದಲ್ಲಿ ಹಾಸನ ಟೌನ್ನಲ್ಲಿ ಆರೋಪಿ ರಂಗೇಗೌಡ ಆಲಿಯಾಸ್ ಸಂತೋಷ್ IPL ಸಂತೋಷ್ ಬಿನ್ ವೆಂಕಟೇಶ್ ಎಂಬಾತನನ್ನು ಬಂಧಿಸಲಾಗಿದ್ದು, ಆತ ಹಲವಾರು ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ತನಿಖೆಯಿಂದ ದೃಢಪಟ್ಟಿದೆ ಅಂತ ವಿವರಿಸಿದರು. CPI ನಾಗಮಂಗಲ ಗ್ರಾಮಾಂತರ ವೃತ್ತ ಇವರ ಒಂದು ಮುಂದಾಳುವಿಕೆಯಲ್ಲಿ ಒಂದು ಅಪರಾಧ ಪತ್ತೆ ತಂಡವನ್ನು ರಚನೆ ಮಾಡಲಾಗಿತ್ತು.
ಅದರಂತೆ ಒಬ್ಬ ಆರೋಪಿಯನ್ನು ಅವರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ದಿನಾಂಕ 20/5/2025 ನಾಗಮಂಗಲ ತಾಲೂಕಿನ ಬಿಂಡಿಗಿನವಿಲೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಬಿದರಕೆರೆ ಗ್ರಾಮದ ಒಬ್ಬ ಗಂಗೇಗೌಡ ಅಂತೇಳಿ ಇವರು ಒಂದು ಮನೆಗಳ್ಳತನ ಪ್ರಕರಣವನ್ನು ದಾಖಲಿಸ್ತಾರೆ. ಆ ಒಂದು ಪ್ರಕರಣದಲ್ಲಿ ದಿನಾಂಕ 18 ಅವರ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಮಧ್ಯಾಹ್ನದ ಒಂದು ವೇಳೆಯಲ್ಲಿ ಮನೆಯ ಬೀರುವಿನಲ್ಲಿ ಇಟ್ಟಿದ್ದ 20 ಗ್ರಾಮದ ಚಿನ್ನದ ಒಡವೆಗಳು ಮತ್ತು 97,000 ರೂಪಾಯಿ ದುಡ್ಡನ್ನು ಯಾರೋ ಅಪರಿಚಿತರು ಬಂದು ಮನೆಗಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ಅಂತೇಳಿ ದೂರನ್ನು ಸಲ್ಲಿಸಿರ್ತಾರೆ. ಈ ದೂರನ್ನು ಆಧರಿಸಿ ಈಗಾಗಲೇ ಏನು ರಚಿತವಾಗಿದ್ದ ತಂಡ ಆರೋಪಿತ ರಂಗೇಗೌಡ ಅಂಥೇಳಿ ಈತ ಈಗಾಗಲೇ ಹಲವಾರು ಪ್ರಕರಣಗಳಲ್ಲಿ ಬೇಕಾಗಿ MOB ಆಸಾಮಿಯಾಗಿರ್ತಾನೆ. ಈತ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಮುದಿಗೆರೆ ಗ್ರಾಮದವನು. ಆತನ ಹೆಸರು ರಂಗೇಗೌಡ ಅಂತೇಳಿ ಅಲಿಯಾಸ್ ಸಂತೋಷ್ ಅಲಿಯಾಸ್ IPL ಸಂತೋಷ್ ಅಂತೇಳಿ. ಮೇಲ್ಕಂಡ ಆರೋಪಿಯಿಂದ 499 ಗ್ರಾಂ ತೂಕದ ಚಿನ್ನದ ಒಡವೆಗಳು, ಕೃತ್ಯವೆಸಗಲು ಬಳಸಿದ್ದ TVS ಅವೆಲೆಸ್ ಸ್ಕೂಟರ್ನ್ನು ವಶಪಡಿಸಿಕೊಂಡಿದ್ದು, ಇವುಗಳ ಒಟ್ಟು ಮೌಲ್ಯ ಸುಮಾರು 40 ಲಕ್ಷ ರೂಪಾಯಿಗಳಾಗುತ್ತದೆ ಅಂತ SP ತಿಳಿಸಿದರು. ನಾಗಮಂಗಲ ಗ್ರಾಮಾಂತರ ವೃತ್ತದ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರನ್ನ ಅಭಿನಂದಿಸುವುದಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕರ್ನಾಟಕ ಸಂಸ್ಕೃತಿ ವಿಶ್ವವಿದ್ಯಾನಿಲಯ, ತ್ರಿನೇತ್ರ ಇಂಟರ್ನ್ಯಾಷನಲ್ ಯೋಗ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ, DMS ಚಂದ್ರವನ ಆಶ್ರಮ, ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರಗಳ ಆಶ್ರಯದಲ್ಲಿ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಯೋಗೋತ್ಸವ ಕಾರ್ಯಕ್ರಮ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಸಮೀಪದ ಚಂದ್ರವನ ಆಶ್ರಮದಲ್ಲಿ ಯಶಸ್ವಿಯಾಗಿ ನಡೆದ ಬಗ್ಗೆ ವರದಿಯಾಗಿದೆ. ಕರ್ನಾಟಕ ಸಂಸ್ಕೃತಿ ವಿಶ್ವವಿದ್ಯಾನಿಲಯ, ತ್ರಿನೇತ್ರ ಇಂಟರ್ನ್ಯಾಷನಲ್ ಯೋಗ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ, DMS ಚಂದ್ರವನ ಆಶ್ರಮ, ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರಗಳ ಆಶ್ರಯದಲ್ಲಿ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಯೋಗೋತ್ಸವ ಕಾರ್ಯಕ್ರಮ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಚಂದ್ರವನ ಆಶ್ರಮದಲ್ಲಿ ಆರಂಭವಾಯಿತು. ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಶೀರ್ಷಿಕೆಯಡಿ ನಡೆದ ಯೋಗೋತ್ಸವವನ್ನು ಬೇಬಿ ಮಠದ ಪೀಠಾಧಿಪತಿ ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಹಾಗೂ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಸನಾತನ ಧರ್ಮವನ್ನು ಎತ್ತಿ ಹಿಡಿಯಲು ಹಾಗೂ ಮಾನವೀಯ ಮೌಲ್ಯವನ್ನು ವೃದ್ಧಿಸಲು ಮಠಮಾನ್ಯಗಳ ಪಾತ್ರ ಅಪಾರವಾಗಿದ್ದು, ಯೋಗದ ಮಹತ್ವವನ್ನು ಪ್ರತಿಯೊಬ್ಬರು ಅರಿಯಬೇಕು. ಯೋಗ ಪ್ರತಿಯೊಬ್ಬರ ಬದುಕಿಗೆ ಅವಶ್ಯಕವಾಗಿದ್ದು, ಯೋಗ ನಮ್ಮ ಧರ್ಮದ ಪ್ರತೀಕವಾಗಿದೆ. ಇದನ್ನು ಕೇವಲ ವ್ಯಾಯಾಮದ ದೃಷ್ಟಿಯಿಂದ ನೋಡದೆ ಆರೋಗ್ಯದ ದೃಷ್ಟಿಯಿಂದ ನೋಡಬೇಕು ಅಂತ ಹೇಳಿದರು. ಅದ್ಭುತವಾದಂಥ ಬಹಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಅತ್ಯಂತ ಕಾಳಜಿಯನ್ನು ವಹಿಸಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಪರಮ ಪೂಜ್ಯ ಡಾಕ್ಟರ್ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗ ಸ್ವಾಮಿಗಳಿಗೆ ಒಂದು ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನಮ್ಮ ಸನಾತನ ಸಂಸ್ಕೃತಿಯನ್ನು ಎತ್ತಿ ಹಿಡಿಬೇಕು, ಮಾನವೀಯ ಮೌಲ್ಯಗಳಿಗೆ ಹೆಚ್ಚು ಪ್ರಾಮುಖ್ಯತೆ ದೊರಕಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಎಲ್ಲ ಕ್ಷೇತ್ರಗಳಲ್ಲೂ ಶಿಕ್ಷಣ, ವಿಶೇಷವಾಗಿ ಶಿಕ್ಷಣ, ಆರೋಗ್ಯ ಮತ್ತು ಧಾರ್ಮಿಕ ಮೌಲ್ಯಗಳನ್ನು ಎತ್ತಿಡಿಯುವಂಥ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ತ್ರಿನೇತ್ರ ಮಹಾಸ್ವಾಮಿಗಳು ಮಾಡಿಕೊಂಡು ಬರ್ತಾ ಇರುವಂಥದ್ದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಮತ್ತು ಸಾಕ್ಷೀಕರಿಸ್ತಾ ಇದ್ದೀವಿ. ಹಾಗಾಗಿ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಿದರೆ ವಿಶೇಷವಾಗಿ ಮಕ್ಕಳಿಗೆ, ಅದರಲ್ಲೂ ಕೂಡ ಸಮಾಜದಲ್ಲಿರುವಂಥ ಹಿಂದುಳಿದವರಿಗೆ ಅನುಕೂಲ ಆಗಬೇಕು ಅನ್ನುವಂಥ ದೂರದೃಷ್ಟಿಯನ್ನು ಸ್ವಾಮೀಜಿಯವರು ಹೊಂದಿದ್ದಾರೆ. ಕಳೆದ ವರ್ಷನೂ ಕೂಡ ಇಂಥ ಒಂದು ಯೋಗೋತ್ಸವ ಕಾರ್ಯಕ್ರಮವನ್ನು ಕೂಡ ಆಯೋಜನೆಯನ್ನು ಮಾಡಲಾಗಿ ತಿಳಿಸುವಂತಹ, ಇದರ ಬಗ್ಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಸಮಾಜದ ಜನರಿಗೆ ತಿಳಿಸ್ಕೊಡುವಂಥ ಕೆಲಸವನ್ನು ಸ್ವತಃ ಯೋಗ ಪಟುಗಳಾಗಿ ಕೂಡ ಸ್ವಾಮೀಜಿಯವರು ಅನೇಕ ಸತ್ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡೆ ಮಾತನಾಡಿ, ದಿನದ 24 ಗಂಟೆಯಲ್ಲಿ ಅರ್ಧ ಗಂಟೆಗಳ ಕಾಲ ಯೋಗ ಮಾಡುವುದರಿಂದ ಮನಸ್ಸು ಶಾಂತಿಯಿಂದ ಇರಲು ಸಾಧ್ಯವಾಗುತ್ತದೆ. ಇದರಿಂದ ಸಮಾಜದಲ್ಲಿ ಅಪರಾಧ ಪ್ರಕರಣಗಳ ಸಂಖ್ಯೆ ಕಡಿಮೆಯಾಗುತ್ತದೆ ಅಂತ ಹೇಳಿದರು. ಯೋಗ ಅನ್ನೋದು ಒಂದು ವಾತಾವರಣ ಇರಬೇಕಂತೇಳಿ ಹೇಳ್ತಾರೆ. ಒಂದು ಒಳ್ಳೆಯ ವಾತಾವರಣ ಇದ್ದರೆ ಎಲ್ಲ ಸಿದ್ಧಿ ಆಗ್ತದೆ ಅಂತೇಳಿ. ಹಾಗಾಗಿ ಇಂಥ ಒಂದು ವಾತಾವರಣದಲ್ಲಿ ಇಂಥ ಒಂದು ಯೋಗಾಭ್ಯಾಸ ಮಾಡುವುದು ಬಹಳ ಉತ್ತಮವಾದ ಬೆಳವಣಿಗೆ ಅಂತೇಳಿ ಹೇಳ್ತಾ, ತಾವೆಲ್ಲ ಹೇಳ್ಬೋದು, ಇಂಥ ಒಂದು ವಾತಾವರಣ ನಮಗೆಲ್ಲ ಎಲ್ಲಿ ಸಿಗ್ತದೆ? ಸಿಟಿಯಲ್ಲಿ ಇರ್ತೀವಿ, ಅಪಾರ್ಟ್ಮೆಂಟ್ನಲ್ಲಿ ಇರ್ತೀವಿ, ಚಿಕ್ಕ ಮನೆಯಲ್ಲಿ ಇರ್ತೀವಿ. ಇಂಥ ಒಂದು ವಾತಾವರಣ ಸಿಗಲ್ಲ. ಹಾಗಾಗಿ ನಾವು ಯೋಗ ಮಾಡೋಕ್ಕಾಗ್ತಾ ಇಲ್ಲ ಅಂತೇಳಿ ನೂರಾರು ಕಾರಣಗಳನ್ನು ಹೇಳ್ಬೋದು. ಮಾಡದೇ ಇರುವುದಕ್ಕೆ 100 ಕಾರಣ ಇರ್ತವೆ. ಆದರೆ ಮಾಡಲಿಕ್ಕೆ ಒಂದೇ ಒಂದು ಕಾರಣ ಅಂದರೆ ಅದು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ, ನಿಮ್ಮ ಒಂದು ಡಿಸಿಪ್ಲಿನ್ಡ್ ಲೈಫ್, ಒಂದು ಶಿಸ್ತಿನ ಒಂದು ಜೀವನವನ್ನು ರೂಪಿಸುವ ಸಲುವಾಗಿ
ಯೋಗ ಮಾಡುವುದು ಬಹಳ ಉಪಯುಕ್ತವಾಗಿದೆ. ನಂತರ ವೇದಿಕೆ ಗಣ್ಯರು ಹಾಗೂ ಯೋಗಪಟುಗಳು ವಿವಿಧ ಯೋಗದ ಭಂಗಿಯನ್ನು ಪ್ರದರ್ಶನ ಮಾಡಿದರು. 2 ಹಸ್ತಗಳು ಸೊಂಟದ ಮೇಲೆ, ಪಾದಗಳ ಮಧ್ಯದಲ್ಲಿ 2 ರಿಂದ 3 ಇಂಚು ಅಂತರ ಇರಲಿ. ಪೂರಕವನ್ನು ಮಾಡಿ ರೇಚಕವನ್ನು ಮಾಡುತ್ತಾ ಕತ್ತನ್ನು ಮುಂದಕ್ಕೆ ಬಾಗಿಸುವ. ಪೂರಕ, ರೇಚಕ, ಬಲಕ್ಕೆ ಮತ್ತು ಎಡಕ್ಕೆ ವಾಲಿಸುವುದು. ಪೂರಕ, ರೇಚಕ. ಇದೇ ವೇಳೆ ಮೈಸೂರಿನ ತರಬೇತಿ ಯೋಗಪಟುಗಳು ವಿಶೇಷ ಯೋಗ ಪ್ರದರ್ಶನ ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾದರು. ವೇದಿಕೆಯಲ್ಲಿ ಸಂಸ್ಕೃತಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಅಹಲ್ಯ, ಕರ್ನಾಟಕ ರಾಜ್ಯ ಮುಕ್ತ ವಿವಿಯ ಕುಲಪತಿ ಪ್ರೊಫೆಸರ್ ಶರಣಪ್ಪ, ವಿವಿಯ ಕುಲಪತಿ ವಿ ಗಿರೀಶ್ ಚಂದ್ರಾಸ್, ಸಂಸ್ಕೃತಿ ವಿವಿಯ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಪದ್ಮಶೇಖರ್, ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿ, ಉಪವಿಭಾಗಾಧಿಕಾರಿ ಕೆಆರ್ ಶ್ರೀನಿವಾಸ್, ಡಿಎಚ್ಒ ಡಾಕ್ಟರ್ ಮೋಹನ್, ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಪುಷ್ಪಾ, ಚಂದ್ರವನ ಆಶ್ರಮದ ಆಡಳಿತಾಧಿಕಾರಿ ಚಿಕ್ಕತಮ್ಮಯ್ಯ, ಶ್ರೀರಂಗಪಟ್ಟಣ ಪುರಸಭೆ ಮುಖ್ಯಾಧಿಕಾರಿ ರಾಜಣ್ಣ, ಆರೋಗ್ಯ ಸಮುದಾಯ ನಿರ್ದೇಶಕರಾದ ಡಾಕ್ಟರ್ ನಾಗೇಶ್, ಪ್ರಾಂಶುಪಾಲರಾದ ಮಧುಮತಿ, ಸಮಾಜ ಸೇವಕರಾದ ಪುಷ್ಪಾಯಂಗಾರ್, ವೈದೇಹಿ, ಕಲ್ಪನಾ ಶ್ರೀಧರ್ ಸೇರಿದಂತೆ ಇನ್ನಿತರರಿದ್ದರು. ಇದೇ ಸಂದರ್ಭದಲ್ಲಿ ಯೋಗೋತ್ಸವದ ಅಂಗವಾಗಿ ಜಾಥಾ ನಡೆಸಿ ಯೋಗದ ಮಹತ್ವವನ್ನು ಸಾರ್ವಜನಿಕರಿಗೆ ತಿಳಿಸಲಾಯಿತು. ಯೋಗಪಟುಗಳು ತಮ್ಮ ಜಾಥಾವನ್ನು ಮುಗಿಸಿ ನಮ್ಮ ವೇದಿಕೆ ಹತ್ರ ಬರ್ತಾ ಇದ್ದಾರೆ. ಇದೀಗ ವೇದಿಕೆಯ ಕಾರ್ಯಕ್ರಮವನ್ನು ಆರಂಭ ಮಾಡುವಂಥ ಸಮಯ. ದಯವಿಟ್ಟು ವಿದ್ಯಾರ್ಥಿಗಳೆಲ್ಲರೂ ಬೇಗ ಒಳಾವರಣಕ್ಕೆ ಬರಬೇಕಂತ. ಮೈಶುಗರ್ ಪ್ರೌಢಶಾಲೆಯನ್ನು ಉಚಿತವಾಗಿ ಗುತ್ತಿಗೆ ನೀಡುವುದನ್ನು ಬಿಟ್ಟು ಮೈಶುಗರ್ ಕಂಪನಿ ಅಥವಾ ಟ್ರಸ್ಟ್ ಹಾಗೂ ಶಾಲೆಯ ಹಿರಿಯ ವಿದ್ಯಾರ್ಥಿ ಸಂಘದ ಸಹಯೋಗದೊಂದಿಗೆ ಮೊದಲಿನಂತೆಯೇ ಶಾಲೆ ನಡೆಸಬೇಕು ಅಂತ ಮೈಶುಗರ್ ಹೈಸ್ಕೂಲ್ ವೆಲ್ಫೇರ್ ಓಲ್ಡ್ ಸ್ಟೂಡೆಂಟ್ ಅಸೋಸಿಯೇಷನ್ನ ಸದಸ್ಯರಾದ ಕೆ ಬೋರಯ್ಯ ಮನವಿ ಮಾಡಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಕೆ ಬೋರಯ್ಯ ಅವರು ಖಾಸಗಿಯವರಿಗೆ ಮೈಶುಗರ್ ಶಾಲೆಯ ಆಡಳಿತವನ್ನು ಗುತ್ತಿಗೆ ನೀಡುವ ಬದಲು ಮೈಶುಗರ್ ಕಂಪನಿಯು ಶಾಲೆಯ ಹಿರಿಯ ವಿದ್ಯಾರ್ಥಿ ಸಂಘದ ಜೊತೆಗೂಡಿ ಸ್ವಂತಿಕೆಯಲ್ಲಿ ಶಾಲೆ ನಡೆಸುವುದು ಸೂಕ್ತ ಅಂತ ಅಭಿಪ್ರಾಯಪಟ್ಟರು. ಶಾಲೆಯನ್ನು ಕಂಪನಿಗೆ ಕಬ್ಬು ಸರಬರಾಜು ಮಾಡುವ ರೈತರ ಬಿಲ್ನಲ್ಲಿ ಪ್ರತಿ ಟನ್ಗೆ ₹4, ಕಂಪನಿಯಿಂದ ₹5 ಸೇರಿ ಒಟ್ಟು ವಂತಿಗೆ ಹಣದಲ್ಲಿ ಟ್ರಸ್ಟ್ ರಚನೆ ಮಾಡಿ ನಡೆಸಿಕೊಂಡು ಬರುತ್ತಿದ್ದು, ಕಂಪನಿ ಕಳೆದ 10 ವರ್ಷಗಳಿಂದ ಸರಿಯಾಗಿ ಕಬ್ಬು ನುರಿಸದೇ ಇದ್ದರಿಂದ ಶಾಲೆಯ ನಿರ್ವಹಣೆಗೆ ತೊಂದರೆಯಾಗಿತ್ತು ಅಂತ ಹೇಳಿದರು. ಶಾಲೆಯ ಕಟ್ಟಡದಲ್ಲಿ ಇದ್ದ ಸಮಸ್ಯೆಯನ್ನು ಕಂಡ ಹಿರಿಯ ವಿದ್ಯಾರ್ಥಿಗಳು ಸಂಘ ರಚಿಸಿ ₹40 ಲಕ್ಷ ವೆಚ್ಚದಲ್ಲಿ ಕಟ್ಟಡ ರಿಪೇರಿ, ಬಣ್ಣ, ಅವಶ್ಯಕ ವಸ್ತುಗಳನ್ನು ದಾನವಾಗಿ ನೀಡುತ್ತಾ ಬಂದಿದ್ದು, ಭಾರತ್ ಪೆಟ್ರೋಲಿಯಂ ವತಿಯಿಂದ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಪ್ರಾಥಮಿಕ ಶಾಲಾ ಕಟ್ಟಡ ನಿರ್ಮಿಸಿಕೊಡಲಾಗಿದೆ. ಇದರ ಹೊರತಾಗಿ ಯಾವುದೇ ವಂತಿಗೆ ಪಡೆಯದೆ ರೈತರ ಮತ್ತು ಕಾರ್ಮಿಕರ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಲಾಗುತ್ತಿದೆ. ಪ್ರೌಢಶಾಲೆಯ 8ನೇ ತರಗತಿಯಲ್ಲಿನ ಹಾಗೂ 10ನೇ ತರಗತಿ ಮತ್ತು ಇನ್ನಿತರ ವಿದ್ಯಾರ್ಥಿಗಳಿದ್ದು ಶಾಲೆ ಸುಸ್ಥಿತಿಯಾಗಿ ನಡೆಯುತ್ತಿದೆ ಅಂತ ಹೇಳಿದರು. ಇತ್ತೀಚೆಗಷ್ಟೇ ಶಾಲೆಯ ಅಮೃತ ಮಹೋತ್ಸವ ನಡೆಸಲಾಗಿದ್ದು, ಪ್ರೊಫೆಸರ್ ಕೃಷ್ಣೇಗೌಡ ಅವರ ಕೋರಿಕೆ ಮೇರೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಶಾಲೆಯ ಅಭಿವೃದ್ಧಿಯ ಭರವಸೆ ನೀಡಿದ್ದು, ಚುಂಟಶ್ರೀಗಳು ಒಮ್ಮತದ ಮೆಚ್ಚುಗೆ ಸೂಚಿಸಿದ್ದಾರೆ. ಮೈಶುಗರ್ ಅಧ್ಯಕ್ಷ ಸಿ ಡಿ ಗಂಗಾಧರ್ ಅವರು 15 ವರ್ಷಗಳಿಗೆ ಪ್ರೌಢಶಾಲೆಯನ್ನು ಉಚಿತವಾಗಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಹಾಗೂ ಚೈತನ್ಯ ಎಜುಕೇಷನ್ ಟ್ರಸ್ಟ್ ರಾಮಕೃಷ್ಣ ಅವರಿಗೆ ಗುತ್ತಿಗೆ ನೀಡಿರುವುದು ಸರಿಯಲ್ಲ. ಶಾಲೆಯು 15 ಎಕರೆ ಜಮೀನು ಹಾಗೂ ಅನೇಕ ಕೊಠಡಿಗಳನ್ನು ಹೊಂದಿದ್ದು, ಅದನ್ನು ಕಬಳಿಸುವ ಹುನ್ನಾರ ಇದೆ ಅಂತ ಸಂಶಯ ವ್ಯಕ್ತಪಡಿಸಿದರು. ಎಷ್ಟು ರೂಮ್ಗಳಿದೆ ಇವರೇ? 28 ರೂಮ್ ಇದೆ. ಈಗ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಎಲೆಕ್ಟ್ರಿಕ್ಗೆ ಸಂಬಂಧಪಟ್ಟಂಗೆ ಆ ವೈರು ಇವೆಲ್ಲ ಹೋಗಿದೆ. ಅದೊಂದು ಮಾಡಿಬಿಟ್ರೆ ಅದು ರೆಡಿಯಾಗಿದೆ. ಕುರ್ಚಿ, ಬೆಂಚು ಎಲ್ಲ ಇದೆ. ಅದನ್ನು ಫ್ರೀಯಾಗಿ ಕೊಡೋದಕ್ಕೆ ಈಗ ಅವರು ಅವಕಾಶ ತಗೊಂಡಿದ್ದಾರೆ. ಅದನ್ನು ಮಾಡೋದು ಬೇಡ. ಇದನ್ನು ಈ ನಮ್ಮ ಶಾಲೆಯನ್ನು ನಾವೇ ಉಪಯೋಗ ಮಾಡಿಕೊಂಡು ಅದನ್ನು ನಡೆಸೋದಕ್ಕೆ ಒಂದು ಪ್ರಯತ್ನ ಪಡೋರು. ಮತ್ತು ಅವ್ರ ಭಾಷಣದಲ್ಲೂ ಚೆನ್ನಾಗಿ ಮಾತಾಡಿದ್ರು. ಯಾರ್ದು ಏನು ಬೇಕಾಗಿಲ್ಲ. ಈಗ ನಮ್ಮ ಸಕ್ಕರೆ ಕಾರ್ಖಾನೆ ಸುಸ್ಥಿತಿನಲ್ಲಿದೆ. ಈ ಸಾರಿ 4 ಲಕ್ಷ ಕಬ್ಬು ಹರಿತೀವಿ. ಆ ಹಣದಲ್ಲೇ ನಮ್ಮ ಇದನ್ನು ನಡೆಸೋದಕ್ಕೆ ಅವಕಾಶ ಇದೆ ಅಂತೆಲ್ಲ ಹೇಳ್ಬಿಟ್ಟು ಈಗ ಈ ಥರದ ಒಂದು ಪರಿಸ್ಥಿತಿಗೆ ತಂದಿದ್ದಾರೆ. ಆದ್ದರಿಂದ ದಯಮಾಡಿ ಆಡಳಿತ ಮಂಡಳಿಯವರು ಇದನ್ನು ಪುನರ್ವಿಮರ್ಶೆ ಮಾಡಿ ಅದನ್ನು ಬೇರೆಯವರಿಗೆ ಕೊಡೋದಕ್ಕೆ ಅವಕಾಶ ಕೊಡಬಾರ್ದು ಅನ್ನುವಂಥದ್ದನ್ನು ನಾವು ಕ್ಷೇಮಾಭಿವೃದ್ಧಿಯ ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಅವ್ರನ್ನ ವಿನಂತಿ ಮಾಡಿಕೊಳ್ಳೋದಕ್ಕೆ ಇವತ್ತು ಇಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ. ಗೋಷ್ಠಿಯಲ್ಲಿ ಬಿಟಿ ಜಯರಾಮ್, ಡಾಕ್ಟರ್ ಶಿವಕುಮಾರ್, ಸತ್ಯನಾರಾಯಣ ರಾವ್ ಹಾಗೂ ಚಂದ್ರಶೇಖರ್ ಮತ್ತು ಸಂತೋಷ್ ಉಪಸ್ಥಿತರಿದ್ದರು. ಪಾಂಡುಪುರ ತಾಲೂಕು ಹಿರೇಮರಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ SSLC ಪರೀಕ್ಷೆ ಫಲಿತಾಂಶದಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ಹಿನ್ನೆಲೆಯಲ್ಲಿ ಹಿರೇಮರಳ್ಳಿ ಗ್ರಾಮದ ಪ್ರೌಢಶಾಲೆಗೆ ಸಮಾಜ ಸೇವಕರಾದ ಡಾಕ್ಟರ್ ಗಂಗಾಧರ್ ಮತ್ತು ಪಾರ್ಥಸಾರಥಿ ಅವರು ಭೇಟಿ ನೀಡಿ ಕುಂದುಕೊರತೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಪಾಂಡುಪುರ ತಾಲೂಕು ಹಿರೇಮರಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ SSLC ಪರೀಕ್ಷೆ ಫಲಿತಾಂಶದಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ಹಿನ್ನೆಲೆಯಲ್ಲಿ ಹಿರೇಮರಳ್ಳಿ ಗ್ರಾಮದ ಪ್ರೌಢಶಾಲೆಗೆ ಸಮಾಜ ಸೇವಕ ಡಾಕ್ಟರ್ ಗಂಗಾಧರ್ ಮತ್ತು ಪಾರ್ಥಸಾರಥಿ ಅವರು ಭೇಟಿ ನೀಡಿ ಸರ್ಕಾರಿ ಶಾಲೆಯ ಕುಂದುಕೊರತೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು.
ಹೇಳಿದರು. ಮುಖ್ಯ ಶಿಕ್ಷಕರಾದ ಕೋಮಲಾಕ್ಷಿ ಅವರು ಮಕ್ಕಳಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ಪಾಠ ಮಾಡಲು ಇಂಟರ್ನೆಟ್ ಸಂಪರ್ಕ ಇಲ್ಲದೆ ಹಲವಾರು ಕಂಪ್ಯೂಟರ್ಗಳು ಚಾಲನೆಯಲ್ಲಿಲ್ಲ, ಹಾಗೆಯೇ ಉಳಿದುಕೊಂಡಿದ್ದಾವೆ. ಆದ್ದರಿಂದ ಸೂಕ್ತ ಇಂಟರ್ನೆಟ್ ವ್ಯವಸ್ಥೆ ಮಾಡಿಕೊಡುವಂತೆ ಮನವಿ ಮಾಡಿದರು. ಮನವಿಯನ್ನು ಸ್ವೀಕರಿಸಿದ ಡಾಕ್ಟರ್ ಗಂಗಾಧರ್ ಹಾಗೂ ಪಾರ್ಸಾರ್ಥಿಯವರು ತಕ್ಷಣ ವ್ಯವಸ್ಥೆ ಕಲ್ಪಿಸುವುದಾಗಿ ಭರವಸೆ ನೀಡಿದರು ಮತ್ತು ಮುಂದಿನ ದಿನಗಳಲ್ಲಿ ಕನ್ನಡ ಮಾಧ್ಯಮದ ಜೊತೆಗೆ ಇಂಗ್ಲಿಷ್ ಮಾಧ್ಯಮವನ್ನು ಕೂಡ ಪ್ರಾರಂಭಿಸಿ ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಗಳು ಉತ್ತಮ ಶಿಕ್ಷಣ ಕೊಡುವಲ್ಲಿ ಒತ್ತು ನೀಡಬೇಕು ಅಂತ ಹೇಳಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಎಚ್ ಮಂಜುನಾಥ್ ಮಾತನಾಡಿ, ಸರ್ಕಾರಿ ಶಾಲೆಗಳಿಗೆ ದಾನ ಮಾಡಲು ಸಮಾಜದಲ್ಲಿ ತುಂಬ ಜನರು ಮುಂದೆ ಬರುತ್ತಿದ್ದು, ಇದರ ಸದುಪಯೋಗವನ್ನು ಎಲ್ಲ ಸರ್ಕಾರಿ ಶಿಕ್ಷಕ ವೃಂದ ಹಾಗೂ STMC ಆಡಳಿತದವರು ಸದುಪಯೋಗಪಡಿಸಿಕೊಳ್ಬೇಕು ಅಂತ ಹೇಳಿದರು. ವಾಲಂಟ್ರಿಯಾಗಿ ಎಲ್ಲೆಲ್ಲಿ ಶಾಲೆಗಳನ್ನ ಇಂಪ್ರೂವ್ ಮಾಡಬೇಕು ಅಂತೇಳಿ ಅವರ ಮನಸ್ಸಲ್ಲಿದೆಯೋ ಅಲ್ಲಿಗೆ ಬರ್ತಾ ಇದ್ದಾರೆ. ಇವತ್ತು ನಮ್ಮ ಶಾಲೆಗೆ ಭೇಟಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಭೇಟಿ ಕೊಟ್ಟಂಥ ನಮ್ಮ ಮಹನೀಯರಿಗೆ ಮತ್ತೆ ಈ ಶಾಲೆಯಲ್ಲಿ ತಾಲೂಕಲ್ಲಿ ಮೊದಲನೇ ಸ್ಥಾನ ಪಡೆಯೋದಕ್ಕೆ ಕಾರಣಕರ್ತರಾದಂಥ ನಮ್ಮ ಶಿಕ್ಷಕರು ಎಲ್ಲರಿಗೂ ಸಹ ಎಲ್ಲರ ಪರವಾಗಿ ಹೃದಯಪೂರ್ವಕವಾದಂಥ ಮೊದಲನೇದಾಗಿ ನಾನು ವಂದನೆಗಳನ್ನು ಅರ್ಪಿಸ್ತೀನಿ. ಇದೇ ಸಂದರ್ಭದಲ್ಲಿ ಗಣ್ಯರಿಗೆ ಶಾಲು ಹಾರ ಹಾಕಿ ಬೆಲ್ಲ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕರಾದ ಶರತ್ ಕುಮಾರ್, ರಾಮೇಗೌಡ, ಅನಿಲ್ ಕುಮಾರ್, ಈರೇಗೌಡ, ನಾಗವೇಣಿ, ನಾಗೇಶ್, ನಿವೃತ್ತ PDO ರಾಮೇಗೌಡ ಸೇರಿದಂತೆ ಇನ್ನಿತರರಿದ್ದರು. ಮಂಡ್ಯ ಜಿಲ್ಲೆಯಲ್ಲಿ ರೈತರಿಗೆ ವ್ಯವಸಾಯದ ಅರಿವು ಮೂಡಿಸುವ ಸಲುವಾಗಿ ಗಂಜಂ ಸತ್ಯಮೂರ್ತಿ ಅವರು ಆಲೆಕೆರೆ ಗ್ರಾಮದಲ್ಲಿ ರೈತ ಶಾಲೆಯನ್ನು ಆರಂಭಿಸುತ್ತಿದ್ದು, ಅವರಿಗೆ ಶುಭ ಕೋರ್ತಿದ್ದೇವೆ ಅಂತ ಮಂಡ್ಯ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶಂಕರ್ ಬಾಬು ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಮಂಡ್ಯ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶಂಕರ್ ಬಾಬು ಅವರು, ರೈತರ ವ್ಯವಸಾಯ ಶಿಕ್ಷಣ ಮತ್ತು ಅವರ ಸಬಲೀಕರಣಕ್ಕೆ ಗಂಜಂ ಸತ್ಯಮೂರ್ತಿ ಅವರ ಕಾರ್ಯ ಶ್ಲಾಘನೀಯ ಅಂತ ಹೇಳಿದರು. ಮಂಡ್ಯ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ರೈತರಿಗೆ ವ್ಯವಸಾಯ ಶಿಕ್ಷಣ ಮತ್ತು ಸಬಲೀಕರಣಕ್ಕೆ ಶಾಲೆ ನಿರ್ಮಿಸಲಾಗುತ್ತಿದ್ದು, ಇದು ಜಿಲ್ಲೆಯ ಹಿರಿಮೆಯನ್ನು ಹೆಚ್ಚಿಸಲಿದೆ. ಅವರ ಮಹತ್ತರ ಕಾರ್ಯಕ್ಕೆ ಮಂಡ್ಯ ರಕ್ಷಣಾ ವೇದಿಕೆ ಜೊತೆಗಿರುವುದು ಇದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿದರು. ಇದು ವಿಶ್ವದಲ್ಲೇ ಮೊದಲನೇದಾಗಿ ನಮ್ಮ ಜಿಲ್ಲೆಯಲ್ಲಿ ಸ್ಥಾಪನೆ ಆಗ್ತಿರೋದು ತುಂಬ ಸಂತೋಷಕರ. ಮತ್ತು ರೈತರಿಗೆ ಇದರಲ್ಲಿ ಹೆಚ್ಚಿನ ರೀತಿಯ ಅನುಕೂಲಗಳು, ಯಾವ ರೀತಿ ನಾವು ಮಾರ್ಕೆಟಲ್ಲಿ ದರ ನಿಗದಿ ಮಾಡಬೇಕು, ಯಾವ ರೀತಿ ನಾವು ಉತ್ಪನ್ನಗಳನ್ನ ಸೇಲ್ ಮಾಡಬೇಕು, ಮತ್ತು ಯಾವ ರೀತಿ ರೈತರಿಗೆ ಏನು ಅನ್ಯಾಯ ಆಗ್ತಾಯಿದೆ, ಯಾವ ನಿಟ್ಟಲ್ಲಿ ನಾವು ಹೋದರೆ ನಮಗೆ ಒಳ್ಳೆಯದಾಗುತ್ತೆ ಅನ್ನೋ ನಿಟ್ಟಲ್ಲಿ ಇದು ಮಾರ್ಗದರ್ಶನ ನಮ್ಮ ಜಿಲ್ಲೆಗೆ ತುಂಬ ಅಗತ್ಯ ಇತ್ತು. ಈ ದಿನ ಒಂದು ಸತ್ಯಮೂರ್ತಿ ತಂಡದವರು ಈ ರೀತಿ ಒಂದು ಪ್ರಾರಂಭ ಮಾಡ್ತಾ ಇರೋದು ಒಂದು ಜಿಲ್ಲೆಗೆ ಒಂದು ಹೆಮ್ಮೆ ತರೋಂಥ ವಿಚಾರ. ಕ್ರಿಮಿಕೀಟಗಳೆಲ್ಲ ಒಂದು ಔಷಧಿಗಳೆಲ್ಲ ಒಂದು ರಾಸಾಯನಿಕ ಕ್ರಿಯೆಯಾಗಿದೆ. ಯಾಗ ಸಾವಯವವಾಗಿ ಯಾವ ರೀತಿ ಬಳಸಬೇಕು ಅನ್ನೋದನ್ನು ರೈತರಿಗೆ ಸಾಯಂಕಾಲ ಟೈಮ್ ಒಂದು ಪಾಠದ ವ್ಯವಸ್ಥೆ ಮಾಡೋದು ತುಂಬ ಈ ಥರ ಮಾಡೋದ್ರಿಂದ ಒಂದು ನಮ್ಮ ಜಿಲ್ಲೆಗೆ ಒಳ್ಳೆಯ ಹೆಸರು ಬರೋದ್ರಿಂದ ಇದನ್ನ ಪ್ರೋತ್ಸಾಹ ಮಾಡಬೇಕು, ಬೆಳೆಸಬೇಕು. ಮತ್ತು ಇದೇನಿದೆ ರೈತ ಶಾಲೆ ಇನ್ನೂ ರಾಷ್ಟ್ರೀಯ ಮಟ್ಟಕ್ಕೆ ಹೋಗಬೇಕು ಅಂತೇಳಿ ನಮ್ಮ ಮಂಡ್ಯ ರಕ್ಷಣಾ ವೇದಿಕೆಯಿಂದ ಅವ್ರಿಗೆ ಶುಭ ಹಾರೈಸ್ತಾ ಇದ್ದೀವಿ. ಗೋಷ್ಠಿಯಲ್ಲಿ ಸಂಘಟನಾ ಕಾರ್ಯದರ್ಶಿ ಜಗದೀಶ್ ಗೌಡ, ರವಿಕುಮಾರ್, ಛಾಯಾ ಇದ್ದರು. ಮದ್ದೂರು ತಾಲೂಕಿನ ಹೆಮ್ಮನಹಳ್ಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ವತಿಯಿಂದ ನೂತನವಾಗಿ ನಿರ್ಮಿಸಿರುವ ಕಲಿಕಾ ಕೇಂದ್ರವನ್ನು ಕ್ಷೇತ್ರದ ಶಾಸಕರಾದ ಕದಲೂರು ಉದಯ್ ಉದ್ಘಾಟಿಸಿದರು. ಮದ್ದೂರು ತಾಲೂಕಿನ ಹೆಮ್ಮನಹಳ್ಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ವತಿಯಿಂದ ನೂತನವಾಗಿ ನಿರ್ಮಿಸಿರುವ ಕಲಿಕಾ ಕೇಂದ್ರದ ಉದ್ಘಾಟನಾ ಸಮಾರಂಭ ನಡೆಯಿತು. ಶಾಸಕರಾದ ಕದಲೂರು ಉದಯ್ ರವರು ನೂತನ ಕಲಿಕಾ ಕೇಂದ್ರವನ್ನು ಲೋಕಾರ್ಪಣೆ ಮಾಡಿದರು. ಕದಲೂರು ಉದಯ್ ಮಾತನಾಡಿ, ಅಭಿವೃದ್ಧಿ ವಿಷಯದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಮಾತ್ರ ಅಭಿವೃದ್ಧಿ ಕೆಲಸಗಳನ್ನು ಮಾಡಬಹುದು. ಅಧಿಕಾರಿಗಳು ಹೊರಗಡೆಯಿಂದ ಬಂದು ನಮ್ಮಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಅವರಿಗೆ ಸ್ಥಳೀಯ ರಾಜಕೀಯ ನಾಯಕರು ಬೆಂಬಲ ನೀಡಿದರೆ ಮತ್ತಷ್ಟು ಅಭಿವೃದ್ಧಿ ಮಾಡಬಹುದಾಗಿದೆ ಅಂತ ಹೇಳಿದರು. ಗ್ರಾಮಸ್ಥರು ಕೂಡ ಅಷ್ಟೇ, ಎಲ್ಲರೂ ಅಭಿವೃದ್ಧಿ ವಿಚಾರದಲ್ಲಿ ಬೆಂಬಲವನ್ನು ಕೊಟ್ಟಾಗ, ಒಗ್ಗಟ್ಟಿನಿಂದಿದ್ದಾಗ ಅಲ್ಲಿ ಬೇಗ ಅಭಿವೃದ್ಧಿ ಸಾಧ್ಯ ಆಗ್ತದೆ. ಮತ್ತೆ ಇನ್ನೊಂದು ವಿಚಾರ, ಬಹಳಷ್ಟು ಅಡುಕು ತೊಡಕುಗಳು ಇರ್ತವೆ ಗ್ರಾಮಗಳಲ್ಲಿ. ನೀವು ಅಭಿವೃದ್ಧಿ ಕಾರ್ಯ ಮಾಡಬೇಕಾದ್ರೆ ಸ್ವಲ್ಪ ನಮ್ಮ ಹಿಂದಿನ ಕಾಲದಿಂದ ಏನೋ ಕೆಲವೊಂದು ನಡ್ಕೊಂಡು ಬಂದ್ಬಿಟ್ಟಿರ್ತದೆ. ಏನೋ ಇದು ನಮ್ದು, ಇದು ನಾವೇ ಇಲ್ಲಿ ನಮ್ಮ ಹೊಸದಲ್ಲೇ ಇತ್ತು, ನಾವೇ ಇದನ್ನ ಅನುಭವಿಸ್ಕೊ ಬರ್ತಾ ಇದ್ದೋ, ನಾವೇ ನೋಡ್ಕೊತಿದ್ದೋ, ಇಲ್ಲಿ ನಮ್ಮ ಜಾಗದಲ್ಲಿ ಕೆಲಸ ಮಾಡೋಂಗಿಲ್ಲ, ಈ ಥರ ಅಡೆತಡೆಗಳು ಸಾಕಷ್ಟು ಇರ್ತವೆ. ಆದರೆ ಅಭಿವೃದ್ಧಿ ವಿಚಾರದಲ್ಲಿ ಅಂಥ ಸಂದರ್ಭ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಅಂಥವ್ರಿಗೆ ತಿಳುವಳಿಕೆ ಹೇಳೋದ್ರ ಮುಖಾಂತರ ಮತ್ತು ಕಾನೂನಿನ ಅಡಿಯಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಂಡಾಗ ಅಭಿವೃದ್ಧಿ ಮುಂದೆ ಹೋಗ್ತದೆ. ಈ ಸಂದರ್ಭದಲ್ಲಿ ಮುಖಂಡರಾದ ಮಧುಸೂದನ್, ಸದಸ್ಯರಾದ ನಂದೀಶ್ ಗೌಡ, ನಾಗೇಶ್ ಸೇರಿದಂತೆ ಇತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪೌರ ನೌಕರರ ಮೇಲಿನ ಹಲ್ಲೆಗೆ ಖಂಡನೆ, ಪೌರ ನೌಕರರ ಸಂರಕ್ಷಣಾ ಕಾಯ್ದೆ ಜಾರಿಗೆ ಒತ್ತಾಯ, ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಜಿಲ್ಲಾಧಿಕಾರಿಗೆ ಮನವಿ. ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಹಿನ್ನೆಲೆ ಮಂಡ್ಯದಲ್ಲಿ ಜಾಗೃತಿ ಜಾಥಾ ಆಯೋಜನೆ, ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಗಣ್ಯರ ಕಳಕಳಿ. ಚುಂಚನಗಿರಿಯಲ್ಲಿ ಸುಭಾಷ್ ಪಾಳೇಕರ್ ಅವರ 3 ದಿನಗಳ ಕೃಷಿ ಕಾರ್ಯಾಗಾರ ಆರಂಭ, ಕೃಷಿಯಲ್ಲಿ ಬದಲಾವಣೆ ತರಲು ಸಲಹೆ, ಹಸಿರೆಲೆ ಗೊಬ್ಬರಕ್ಕೆ ಹೆಚ್ಚಿನ ಅನುದಾನ ನೀಡಲಾಗಿದೆ ಎಂದ ಚಲುವರಾಯಸ್ವಾಮಿ.
ಮನೆ ಕಳ್ಳತನ ಮಾಡುತ್ತಿದ್ದ ಖತರ್ನಾಕ್ ಕಳ್ಳನ ಬಂಧನ, ಆರೋಪಿಯಿಂದ 40 ಲಕ್ಷ ಮೌಲ್ಯದ ಮಾಲು ವಶ, ಪೊಲೀಸರ ಕಾರ್ಯಕ್ಕೆ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡೆ ಪ್ರಶಂಸೆ. ಚಂದ್ರವನ ಆಶ್ರಮದಲ್ಲಿ ಯೋಗೋತ್ಸವ ಕಾರ್ಯಕ್ರಮ ಯಶಸ್ವಿ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಆಯೋಜನೆ, ಡಾಕ್ಟರ್ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಸಾನ್ನಿಧ್ಯ. ಮೈಸೂರು ಪ್ರೌಢಶಾಲೆ ಗುತ್ತಿಗೆ ನೀಡುವ ಕ್ರಮಕ್ಕೆ ತೀವ್ರ ವಿರೋಧ, ವಿದ್ಯಾರ್ಥಿ ಸಂಘದ ಸಹಯೋಗದಲ್ಲಿ ನಡೆಸಲು ಸಲಹೆ, ಐತಿಹಾಸಿಕ ಶಾಲೆಯನ್ನ ಖಾಸಗಿಗೆ ನೀಡುವುದು ಬೇಡ ಅಂತ ಮನವಿ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸೊಂಡ ಟಿವಿ ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.